ನಾವೀಗ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಸುಮಾರು 1,87,000 ಮತದಾರರು ಇಲ್ಲಿದ್ದಾರೆ. ಕಾಪು ಕೈಗಾರಿಕೆಗೆ, ದೇವಸ್ಥಾನಗಳಿಗೆ, ಅದೇ ರೀತಿ ಮೀನುಗಾರಿಕೆಗೆ, ಕೃಷಿಗೆ ಪ್ರಸಿದ್ಧಿ ಪಡೆದಿದೆ. ಈಗ ನಮ್ಮ ಜೊತೆ ಕಾಪು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿರುವ ಸುರೇಶ್ ಶೆಟ್ಟಿ ಗುರುಮೆ ಅವರಿದ್ದಾರೆ. ಈಗ ಮತದಾನದ ಪ್ರಚಾರ ಮತ್ತು ಮತದಾನದ ಬಗ್ಗೆ ನಿಮ್ಮ ಕ್ಷೇತ್ರದಲ್ಲಿ ಹೇಗೆ? ಕಾಪು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಪ್ರಚಾರದ ಕೊನೆ ಹಂತದಲ್ಲಿದ್ದೀವಿ. ಸಮಯ 5 ಹೊತ್ತಾಗಿದೆ. ಇನ್ನು ಬಹುಶಃ 1 ಗಂಟೆಯಲ್ಲಿ ನಮ್ಮ ಬಹಿರಂಗ ಪ್ರಚಾರ ಮುಗಿಬೇಕು. ಬಹಳ ಅದ್ಭುತ ಪ್ರತಿಕ್ರಿಯೆ ಇದೆ. ನಮ್ಮ ದೇವದುರ್ಲಭ ಕಾರ್ಯಕರ್ತರ ಹಗಲು ಇರುಳ ದುಡಿಮೆ ನಮಗೆ ಗೊತ್ತಿಲ್ಲ, ಅವ್ರ ಋಣ ಹೇಗೆ ತೀರಿಸಬೇಕು ಗೊತ್ತಾಗ್ತಿಲ್ಲ. ಎಲ್ಲ ನಮ್ಮ ನಾಯಕರು, ನಮ್ಮ ಕಾರ್ಯಕರ್ತರು, ನಮ್ಮ ಬಂಧುಗಳು, ನಮ್ಮ ಹಿತೈಷಿಗಳು ಕಾಪು ಕ್ಷೇತ್ರ ತುಂಬ ಓಡಾಡ್ತಾ ನಮ್ಮಲ್ಲಿ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಾಯಕ ಭಾಳ ಮುಖ್ಯ ಆಗ್ತಾನೆ. ಇಲ್ಲಿ ನಮ್ಮ ಕಾರ್ಯಕರ್ತರು ಮುಖ್ಯ ಆಗ್ತಾರೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ರಾಷ್ಟ್ರ ಮುಖ್ಯ ಅಂತೇಳಿ ಕಟ್ಟಿರ್ತಕ್ಕಂಥ ಪಕ್ಷ. ಎಲ್ಲೋ ಕೂತಂಥ ಒಬ್ಬ ಅನಾಮಿಕನನ್ನು ಕರೆದು ಈ ಪಕ್ಷ ನಾಯಕನಾಗಿ ಮಾಡ್ತದೆ. ಎಲ್ಲೋ ಇದ್ದ ಒಬ್ಬ ಯೋಗ್ಯನನ್ನು ಹುಡುಕಿ ಇಲ್ಲಿ ಪಕ್ಷ ಟಿಕೆಟ್ ಕೊಡ್ತದೆ. ಅವನಲ್ಲಿ ಒಂದು ಕನಸನ್ನು ತುಂಬುತ್ತದೆ. ಈ ಋಣಭಾರವನ್ನು ತಲೆ ಮೇಲೆ ಹಾಕ್ತದೆ. ಈ ಋಣವನ್ನು ತೀರಿಸುವಂಥ ಕೆಲಸವನ್ನು ನಿಮ್ಮ ನಾಯಕರಾದವ್ರು ಮಾಡಬೇಕು ಅನ್ನುವಂಥ ನಂಬಿಕೆಯೊಂದಿಗೆ ನಮಗೆ ಈ ಜವಾಬ್ದಾರಿಯನ್ನು ಪಕ್ಷ ಕೊಡ್ತದೆ. ಅದಕ್ಕೆ ಪೂರಕವಾಗಿ ಹಗಲು ರಾತ್ರಿ ನಾವು ಗೆದ್ದರೆ ಅದು ನಮ್ಮದೇ ಗೆಲುವೆಂದು ಅವರು ಹರಸುವಂಥ ಖುಷಿ ಪಡ್ತಕ್ಕಂಥ ಒಂದು ಕಾರ್ಯಕರ್ತರ ಪಡೆ. ಸೋತರೆ ಅದು ನಮ್ಮದೇ ಸೋಲು ಎನ್ನುವಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ಕಾರ್ಯಕರ್ತರ ಪಡೆ. ಇದು ನಮ್ಮಲ್ಲಿ ಪುಳಕವನ್ನುಂಟು ಮಾಡಿದೆ. ಖಂಡಿತವಾಗಿ ಒಂದು ಒಳ್ಳೆಯ ಪೂರಕ ವಾತಾವರಣ ಇದೆ. ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ನಮ್ಮಲ್ಲಿ ಕಂಡು ಬರ್ತದೆ. ಈ ಬಾರಿ ಶಾಸಕರಾಗಿರುವಂಥ ಲಾಲಾಜಿ ಮೆಂಡನ್ ಅವರಿಗೆ ಟಿಕೆಟ್ ಕೊಡದೆ ನಿಮಗೆ ಟಿಕೆಟ್ ಪಕ್ಷ ಕೊಟ್ಟಿರುವಂಥ ಒಂದು ವಿಶೇಷತೆ ಏನು ಅಂತ ಹೇಳ್ಬೋದು? ಇಲ್ಲ, ಕೇವಲ ಲಾಲಾಜಿ ಮೆಂಡನ್ ಒಬ್ಬರಿಗಲ್ಲ, ಸುಮಾರು 72 ಹೊಸ ಮುಖಗಳಿಗೆ ಈ ರಾಜ್ಯದಲ್ಲಿ ನಮ್ಮ ಪಕ್ಷ ಅಧಿಕಾರ ಟಿಕೆಟನ್ನು ಕೊಟ್ಟಿದೆ. ಅಂದರೆ ಒಂದು ಕಡೆ ಅವರು ನಮಗೆ ಈಗ ಕುರುಕ್ಷೇತ್ರದಲ್ಲಿ ಹೇಗೆ ಶ್ರೀಕೃಷ್ಣ ಪರಮಾತ್ಮ ರಥದಲ್ಲಿ ರಥಿಕನಾಗಿ ಆ ಯುದ್ಧವನ್ನು ಮುನ್ನಡೆಸ್ತಾರೋ ಅದೇ ರೀತಿಯಲ್ಲಿ ಅವರ ಅನುಭವವನ್ನು ನಮಗೆ ದಾರಿ ಇರುವಂಥ ಕೆಲಸವನ್ನು ಲಾಲಾಜಿ ಮೆಂಡನ್ ಮಾಡ್ತಿದ್ದಾರೆ. ತುಂಬ ಸಹಕಾರವನ್ನು ಕೊಡ್ತಿದ್ದಾರೆ. ಇದು ನಮ್ಮ ಕಾಪು ಕ್ಷೇತ್ರ ಒಂದೇ ಮಾತ್ರ ಅಲ್ಲ, ಉಡುಪಿಯಲ್ಲಿ 4 ಕಡೆ ಈ ಥರ ಪ್ರಯೋಗ ಆಗಿದೆ. ಇಡೀ ರಾಜ್ಯದಲ್ಲಿ 72 ಕಡೆ ಈ ರೀತಿ ಪ್ರಯೋಗ ಆಗ್ತಾಯಿದೆ. ಯುವಕರಿಗೆ, ಹೊಸಬರಿಗೆ ಒಂದು ಅವಕಾಶ ಮಾಡಿಕೊಟ್ಟು 2ನೇ ಸಾಲಿನ ನಾಯಕರನ್ನು, ಈಗ ನಮ್ಮ ಪಲ್ಲಿನ ನಾಯಕರು 2ನೇ ಸಾಲಿನ ಯುವಕರನ್ನು ನಾಯಕರನ್ನಾಗಿ ಮಾಡ್ತಕ್ಕಂಥ ಪ್ರಕ್ರಿಯೆ ಈ ಪಕ್ಷದಲ್ಲಿ ನಡೀತಾ ಇದೆ. ಈಗ ಕಾಪಿನಲ್ಲಿ ನೀವು ಗುರುತಿಸಿಕೊಂಡಿರುವಂಥ ಸಮಸ್ಯೆಗಳೇನು, ನೀವು ಹಾಕಿಕೊಂಡಿರುವ ಹೊಸ ಯೋಜನೆಗಳೇನು? ನೋಡಿ, ಇಲ್ಲಿ ವಿ ಆರ್ ಬ್ಲೆಸ್ಡ್ ಬೈ ನೇಚರ್. ನಮಗೆ ಭಗವಂತ ಒಂದು ಒಳ್ಳೆಯ ಪರಿಸರ ಕೊಟ್ಟಿದ್ದಾನೆ. ಇಲ್ಲಿ ಒಳ್ಳೆಯ ಸಮುದ್ರ ತೀರ ಇದೆ. ನಾವು ಫಾರಿನ್ಗೆಲ್ಲ ಹೋದಾಗ ಹಾಂಗ್ಕಾಂಗ್, ಮಲೇಷ್ಯಾ, ಬ್ಯಾಂಕಾಕ್, ಸಿಂಗಾಪುರ್ ಇಲ್ಲಿ ಹೋದಾಗ ನಮಗೆ ಅಲ್ಲಿ ಕರಾವಳಿ ಪ್ರದೇಶ ಸಿಗ್ತದೆ. ಅಲ್ಲಿ ಅದನ್ನು ಅವರು ಪ್ರವಾಸ ತಾಣವನ್ನಾಗಿ ಮಾಡಿದ್ದಾರೆ. ಹಾಗಾಗಿ ತುಂಬ ಜನ ಪ್ರವಾಸಿಗರು ಅಲ್ಲಿ ಬರ್ತಾರೆ. ತನ್ಮೂಲಕ ಇಲ್ಲಿ ಪೂರಕವಾಗಿ ನಮ್ಮ ದುಡಿಯೋ ಕೈಗಳಿಗೆ, ನಮ್ಮ ತರುಣರಿಗೆ ಉದ್ಯೋಗವನ್ನು ಕೊಡ್ಬೋದು. ಹಾಗೆ ಒಂದಷ್ಟು ವಿದೇಶಿ ವಿನಿಮಯ ಕೂಡ ಆಗ್ತದೆ. ತುಂಬ ಫಾರಿನರ್ಸ್ ಇಲ್ಲಿ ಬಂದರೆ ಆ ಒಂದು ಕನಸಿದೆ, ಯೋಚನೆ ಇದೆ. ಆಮೇಲೆ ಇಲ್ಲಿ ದಿಸ್ ಇಸ್ ಫೇಮಸ್ ಫಾರ್ ಟೆಂಪಲ್ ಟೂರಿಸಮ್. ಇಲ್ಲಿ ತುಂಬ ಏರ್ಪೋರ್ಟಿಂದ ಬಂದಂಥ ನಮ್ಮ ಪ್ರವಾಸಿಗರು ಮೊದಲು ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕಟೀಲು, ಹಾಗೆ ಶ್ರೀಕೃಷ್ಣ ಮಠ, ಕೊಲ್ಲೂರು ಮೂಕಾಂಬಿಕೆ, ಹಾಗೆ ಮುಂದೆ ಹೋಗ್ತಾ ಇನ್ನಷ್ಟು ಧರ್ಮಕ್ಷೇತ್ರಗಳು ಇಲ್ಲಿ ಇರ್ತಕ್ಕಂಥ. ಅದಕ್ಕೆ ಪೂರಕವಾಗಿ ನಮ್ಮ ಯುವಕರಿಗೆ ದುಡಿಯೋ ಕೈಗಳಿಗೆ ಏನಾದರೂ ಒಂದಿಷ್ಟು ಉದ್ಯೋಗ ಕೊಡ್ಬೋದಾ, ಮತ್ತಷ್ಟು ಉದ್ಯೋಗ ಸ್ಥಾಪನೆ ಮಾಡೋದ್ರ ಮೂಲಕ ನಮ್ಮ ಮಕ್ಕಳು ಪರ ಊರು, ಪರ ದೇಶಗಳಿಗೆ ಹೋಗೋದನ್ನು ತಪ್ಪಿಸಿ ಎಲ್ಲೇ ಅವರ ಕೈಗಳಿಗೆ ಉದ್ಯೋಗ ಕೊಡ್ತಕ್ಕಂಥ ಯೋಚನೆ ಮಾಡ್ತೀವಿ. ಇನ್ನೊಂದು ಮಹತ್ತರವಾಗಿ ಮೊನ್ನೆ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ದು ನನಗೆ, ನಾನು ಸ್ವಲ್ಪ ಒಳ್ಳೆ ಕೆಲಸ ಮಾಡಬೇಕಂತ ಮಾಡಿದ್ದೀನಿ, ಹಾಗಾಗಿ ನಿಮ್ಮ ಸಲಹೆ ಏನು ಅಂತ ಕೇಳಿದ್ರೆ ನಾನಂದರೆ ಒಂದು ಇಲ್ಲಿ ನಾವು ಗೋಮಾಳಗಳನ್ನು ಸ್ಥಾಪನೆ ಮಾಡಿ ಒಂದಷ್ಟು ಗೋಗಳ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಹಾಗಾಗಿ ಮತ್ತೊಂದು ಗೋ ರುದ್ರಭೂಮಿ ಅಂತೇಳಿ, ಅಂದರೆ ಗೋಗಳು ಸತ್ತಾಗ ಅವುಗಳಿಗೆ ಒಂದು ಮರ್ಯಾದಸ್ಥ ಅಂತಿಮ ನಮನವನ್ನು, ಅಂತಿಮ ಸಂಸ್ಕಾರ ಮಾಡ್ತಕ್ಕಂಥ ಒಂದು ಯೋಚನೆ ಮತ್ತು ಯೋಜನೆ ಇದೆ. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯಿಂದ ಹಿಡಿದು ಎಲ್ರಿಗೂ ಗೋಗಳ ಬಗ್ಗೆ ತುಂಬ ಕಾಳಜಿ ಇರತಕ್ಕಂಥ ಕುಟುಂಬ ನಮ್ಮದು. ಸಮಸ್ಯೆಗಳೇನಾದರೂ ಗುರುತಿಸಿಕೊಂಡಿದ್ದೀರಾ? ಇಲ್ಲಿ ಇರುವಂಥದ್ದು ಸಮಸ್ಯೆಗಳನ್ನು ಪರಿಹಾರ, ನೀರಿನ ಸಮಸ್ಯೆ ಇರ್ಬೋದು, ಕಸ ಇಲ್ಲ, ಈಗ ನೀರಿನ ಸಮಸ್ಯೆ ಇದೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿಯವರು ಜಲ್ ಜೀವನ್ ಅಂತೇಳಿ ಮಿಷನ್, ಒಂದು ಜಲಜೀವನ್ ಮಿಷನ್ ಅಂತೇಳಿ, ಅಂದರೆ ಪ್ರತಿ ಮನೆಗೆ ನಲ್ಲಿ ನೀರಿನ ಮೂಲಕ ಪ್ರತಿ ಮನೆಗಳ ನೀರನ್ನು ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂಥ ಮಾಡ್ತಕ್ಕಂಥ ಅದು ಗರ್ಗರ್ ನಲ್ ಅಂತೇಳಿ ಅದು ಹೆಸರನ್ನು ಕೊಟ್ಟಿದ್ದಾರೆ. ಅದನ್ನು ಪೂರಕ ಆದರೆ ಖಂಡಿತ ಕಾಪು ಕ್ಷೇತ್ರ ನೀರಿನ ಇದಿರೋದಿಲ್ಲ. ಮತ್ತೆ ಇರ್ತಕ್ಕಂಥದ್ದು ರಸ್ತೆ ಮತ್ತು ಈ ಹೌದು
ಕಸ ವಿಲೇವಾರಿ ಕೂಡ ಆಲ್ಮೋಸ್ಟ್ ಆಲ್ ಸುಮಾರು 90% ಈ ಸಮಸ್ಯೆ ಪರಿಹಾರ ಆಗಿದೆ. ಇನ್ನು ಕಾಪು ಕ್ಷೇತ್ರದಲ್ಲಿ ಒಂದು ಒಳಚರಂಡಿ ವ್ಯವಸ್ಥೆ ಆಗಬೇಕು. ಅದರ ಬಗ್ಗೆ ತುಂಬ ಸೀರಿಯಸ್ ಆಗಿ ನಾನು ಮತ್ತು ಈಗ ಏನಾಗಿದೆ ನನ್ನ ಹತ್ರ ನನ್ನ ಜೊತೆಗೆ ಲಾಲಾಜ್ ಮೆನ್ನೋ ಅನುಭವ ಇರ್ತದೆ. ನಾನು ಆಗಲೇ ಹೇಳಿದಾಗೆ ಅವ್ರು ಎಲ್ಲೆಲ್ಲಿ ಕೆಲಸ ಅರ್ಧ ನಿಲ್ಲಿಸಿದಾರ ಮೊದಲು ಅದನ್ನು ಪೂರ್ತಿಗೊಳಿಸುವಂಥ ಕೆಲಸವನ್ನು ಮಾಡ್ತಿದ್ದೀವಿ. ಅನಂತರದಲ್ಲಿ ಅವ್ರು ಎಲ್ಲೂ ವಾಗ್ದಾನ ಮಾಡಿದ್ದಾರೋ ಮೊದಲು ಅದು ಪೂರ್ತಿ ಆಗಬೇಕು. ನಾನು ಮೊದಲು ಹೇಳಿದಾಗೆ ಇಲ್ಲಿ ಪಕ್ಷ ಅಲ್ಲ, ಇಲ್ಲಿ ವ್ಯಕ್ತಿ ಅಲ್ಲ, ಇಲ್ಲಿ ಪಕ್ಷ. ಒಂದು ಪಕ್ಷದ ಮುಖವಾಣಿಯಾಗಿ ಅವರೆಲ್ಲರಿಗೂ ತಮ್ಮ ಪ್ರಾಮಿಸನ್ನು ಮಾಡಿ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಕೊನೆಯದಾಗಿ ಮತದಾರರಿಗೆ ನೀವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ನನ್ನನ್ನು ನಂಬಿ ಎಲ್ಲೂ ಕೂಡ ನಿಮ್ಮ ನಂಬಿಕೆಗೆ ಚ್ಯುತಿ ಬಾರದ ರೀತಿಯಲ್ಲಿ, ನಿಮ್ಮ ವಿಶ್ವಾಸಕ್ಕೆ ಘಾತವಾದ ರೀತಿಯಲ್ಲಿ ಇಷ್ಟುವರೆಗೆ ನಾನು 60 ವರ್ಷ ಬದುಕನ್ನು ಸತ್ಯ, ನಿಷ್ಠೆ, ಧರ್ಮ, ಪ್ರಾಮಾಣಿಕತೆಯಿಂದ ಬದುಕಿದ್ದೇನೆ. ಅದೇ ರೀತಿ ಬದುಕುವಂಥ ಪ್ರಯತ್ನ ಮಾಡ್ತೇನೆ. ಎಲ್ಲ ರೀತಿಯಲ್ಲಿ ಕಾಯ, ವಾಚ, ಮನಸ್ಸ ಈ ಕ್ಷೇತ್ರ ಜನರ ಋಣವನ್ನು ತೀರಿಸುವಂಥ ಕೆಲಸ ಮಾಡ್ತೇನೆ. ಧನ್ಯವಾದಗಳು. ಏಕನಾಥ ಸ್ವಾಮಿ ಸಿದ್ದೇಜಿಯವರು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸುತ್ತಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. छत्रपति शिवाजी महाराज की, भारत माता की, वंदे। आज के कापू विधानसभा चुनाव क्षेत्र के भारतीय जनता पार्टी के उम्मीदवार गुरमे सुरेश शेट्टी, इनके प्रचार में उपस्थित सामाजिक कल्याण मंत्री कोटा श्रीनिवास पुजारी जी, हमारे मुंबई के खासदार सांसद गोपाल शेट्टी जी, दूसरे सांसद राहुल शेवाड़े जी मुंबई के, और हमारे महाराष्ट्र के इंडस्ट्री मिनिस्टर उदय सामंत जी, लालाजी मेंढन, सुरेश नाइक, शिवानंद शेट्टी, हमारी ताई कंपनी भी इधर है, और थाना से आपके बिल्लवा समाज की मीनाक्षी सुवर्णा, मेयर ऑफ थाने, हमारे नरेश मस्किया जी, सभी यहाँ पर उपस्थित सभी लोग, भारतीय जनता पार्टी के सभी पदाधिकारी, और इतने कड़ी धूप में आप सब यहाँ पर उपस्थित कार्यकर्ता भाई और बहनों, पत्रकार मित्रों, मैं सभी लोगों को धन्यवाद देना चाहता हूँ। और सुरेश शेट्टी का मैं एडवांस में अभिनंदन भी करना चाहता हूँ। अभी कैंडिडेट इधर का भी है और हमारे मुलुंड में भी काम करता है। ऐसा देखेंगे तो महाराष्ट्र और कर्नाटक का रिश्ता बहुत पुराना है। छत्रपति शिवाजी महाराज के हिंदवी स्वराज का सपना भी यही से शाहजी महाराज जी ने देखा था, और छत्रपति शिवाजी महाराज जी ने उससे पूरा किया था। महाराष्ट्र के आज मैं कई मंदिर में गया था, वहाँ मुझे बहुत ही प्रसन्नता हुई, कई लोगों से मिला, और महाराष्ट्र का देवता जो विट्ठल है उसे भी कानडाऊ विट्ठलू कर्नाटकू ऐसे एक भावगीत है। ऐसा बहुत ही मिलता जुलता हमारा एक हमारी संस्कृति है, परंपरा है, और इसीलिए मैं यहाँ पर आने के बाद कई महाराष्ट्र से, कर्नाटक के कई लोग यहाँ पर आए, मुंबई से आए, थाना से आए, पुणे से आए, पूरे महाराष्ट्र से लोग यहाँ पर
आपको साथ देने को आए हैं। और महाराष्ट्र में भी आज शिवसेना बीजेपी की गठबंधन की सरकार है, हमारा अलायंस है। और अलायंस का मुख्यमंत्री के नाते मैं यहां पर आपके प्रचार को आया हूं, क्योंकि हम दोस्ती करते हैं तो पूरी ईमानदारी से, दोस्ती करते तो उसको निभाते भी है। बाकी आज मैं कुछ कहूंगा नहीं महाराष्ट्र के बारे में, लेकिन आप सब जानते हो ये सरकार डबल इंजन की सरकार है। जैसे महाराष्ट्र में है वैसे कर्नाटक में भी डबल इंजन की सरकार है। और डबल इंजन की सरकार का जो अनुभव है मैंने 8-9 महीने में लिया हुआ है। और जो दोनों राज्यों में केंद्र की मदद से आदरणीय देश के प्रधानमंत्री नरेंद्र मोदी जी के सहयोग से हमारे महाराष्ट्र में भी बहुत से इंफ्रास्ट्रक्चर के प्रोजेक्ट शुरू है। कई योजनाएं बंद थी हमारी सरकार स्थापित होने से पहले, लेकिन उसे हमने शुरू कर दिया। अभी वो शुरू हो गई और मोदी जी और केंद्र सरकार पूरी तरह हमें सहयोग कर रहे हैं। आज हम देखते हैं कर्नाटक में भी मैंने बहुत से जो काम यहाँ पर शुरू है उसकी लिस्ट मैंने मांगी थी, लेकिन इतनी बड़ी लिस्ट है कि यहाँ कहने को जाओ तो बहुत समय लग जाएगा। ये फायदा इसी बात का है कि केंद्र और राज्य में एक ही विचार वाली सरकार स्थापित होती है तो राज्य को बहुत फायदा होता है। और इसलिए मुझे विश्वास है कि आने वाले 10 तारीख को ये कर्नाटक की जनता जो है फिर एक बार 5 साल के लिए डबल इंजन की सरकार जरूर लाएगी। और इसमें सुरेश शेट्टी भी होंगे आप सब लोगों की तरफ से। लेकिन मैं इतना ही कहूंगा कि चुनाव में तो डेवलपमेंट पे बात होनी चाहिए, और जो भी विकास की बात है, गांव का विकास है, चुनाव क्षेत्र का विकास है, कोई पॉलिसी है, इस पे चर्चा होनी चाहिए। लेकिन आज जो हम लोग देख रहे हैं, मैंने भी मुंबई में था तभी भी मैंने जानकारी लेने के बाद यहाँ पर अब बहुत ही मर्यादा छोड़कर जो प्रचार विपक्ष का शुरू है, कांग्रेस के कई नेता हमारे प्रधानमंत्री को बोलते हैं जहरीला सांप है, कोई बोलता है नालायक बेटा है। ये आपको मंजूर है? इनको जवाब देंगे 10 तारीख को, क्योंकि हमारे देश के प्रधानमंत्री इन्होंने इस देश की अर्थव्यवस्था को इतनी ऊंचाई पर ले रखा है कि कई बड़े देशों की अर्थव्यवस्था भी डगमगा गई है। फिर भी हमारे भारत की अर्थव्यवस्था 11वें नंबर से 5वें नंबर पर लाने का काम हमारे प्रधानमंत्री जी ने किया। हमारे देश का नाम पूरी दुनिया में रोशन उन्होंने किया है। जहां भी जाते हैं, मैं आपको एक ही एग्जांपल दूंगा। मैं दावोस जब गया था, जनता पार्टी की पूरी यहां पर सभी सीटें आनी चाहिए, ऐसी कोशिश करो। अपने सभी लोगों को बोलो कि इस बार, अब की बार फिर भाजपा सरकार, ऐसा हमें करना है। ई बारी बीजेपी पूर्ण बहुमत सरकार भरलेबेकू। थोड़ा थोड़ा गोपाल भाई बराबर है ना? नेक्स्ट टाइम आएगा तो पूरा भाषण इसमें करूं मैं। और मैं आप सभी लोगों को धन्यवाद देना चाहता हूं कि मुझे दूसरी जगह भी प्रचार को जाना है। इतना ही कहूंगा, 10 तारीख को आप बहुत ही सजग रहकर
भारतीय जनता पार्टी के जहाँ जहाँ कैंडिडेट है, निशानी कमल का फूल है, उसमें बटन दबाइए और भारतीय जनता पार्टी को कर्नाटक में पूरी तरह मेजॉरिटी से, बहुमत से फिर विजयी बना। जो इंडस्ट्री आती है वो उसको एश्योरेंस लगता है, उसको सहूलियत चाहिए, उनको मदद चाहिए। तो मैंने कहा कि हमारा डबल इंजन का सरकार है, आप बिल्कुल आइए, आपका हम स्वागत करेंगे, आपको सब सुविधा देंगे, क्योंकि प्रधानमंत्री जी के ऊपर पूरे दुनिया भर के सभी देश के लोगों को विश्वास है, भरोसा है, और ये हमारे लिए बहुत बड़ी बात है। आज प्रधानमंत्री जी सिर्फ हमारे देश में नहीं बल्कि दुनिया में नंबर 1 पे है, लोकप्रियता में, पॉपुलैरिटी में। G20 का प्रेसिडेंटशिप हमारे देश को मिला है, यह भी हमारे पूरे देशवासियों के लिए गौरव की बात है, अभिमान की बात है। और ऐसे प्रधानमंत्री जी को आप क्या क्या कहते हो? मौत का सौदागर, चौकीदार चोर। वो गुजरात में तो बहुत ही नीचता की हद पार कर दी, पिछड़े जाति को गाली देने का काम किया। लेकिन मैं इतना ही कहूंगा कि जब उनके ऊपर आरोप लगे तो आरोपों का उत्तर मोदी जी ने नहीं दिया, बदला भी नहीं लिया। लेकिन जब प्रधानमंत्री जी के ऊपर आरोप लगाया तो इस देश के जनता ने बदला लिया और कांग्रेस के 400 सीट के एक बार आए थे चुनकर, वो सीधे 40 पर आ गए। और ऐसा ही करेंगे तो मुझे लगता है 40 का अगला जीरो भी निकल जाएगा। और इसलिए मैं इतना ही कहूंगा, देश के प्रति जितनी निष्ठा, देशभक्ति, राष्ट्रभक्ति। अभी कई लोग कहते हैं कि मोदी जी का परिवार पूछते हैं, अरे मोदी जी का परिवार तो पूरा देश है, सभी हम उनके परिवार के हैं। उनकी माता जी का जब देहांत हो गया, आप सब लोगों ने देखा, हम सब लोगों ने देखा, उनकी जिम्मेदारी निभाने के बाद तुरंत वंदे भारत की ट्रेन का उद्घाटन करने चले गए। ये ऐसा देश का सपूत, ऐसा देश का एक सच्चा निष्ठावंत देशभक्त, इनके बारे में जितना कहोगे उतने खड्डे में जाओगे। और ये चुनाव में भी कर्नाटक की जनता 10 तारीख को ये अपमान का बदला लेगे कि नहीं? अभी इतना ही मैं कहूंगा कि 10 तारीख को आप बराबर से जिन्होंने प्रधानमंत्री जी का अपमान किया है उनको ढंग से बराबर मुंह तोड़ जवाब दो। और यहां पर इतना ही कहूंगा मैं कि इस देश में, इस देश को आप सब जानते हो, पिछले 70 सालों में जो विकास के काम नहीं हुए थे वो 8-9 साल में प्रधानमंत्री जी के नेतृत्व में केंद्र सरकार ने करके दिखाए हैं। खाली आपको बताऊंगा, आंकड़े तो मेरे पास इतने हैं, लेकिन उसमें मैं जाना नहीं चाहता हूं। इतना ही कहूंगा कि हर घर पानी हो, माता बहनों को सुविधा हो, बच्चों की पढ़ाई हो। इतना ही कहूंगा, 70 साल में 70 एयरपोर्ट बनाए उन्होंने, और सिर्फ 9 साल में 72 एयरपोर्ट प्रधानमंत्री जी ने बना दिए। ये बहुत बड़ी बात है, ये विकास के लिए जरूरी है और इंफ्रास्ट्रक्चर के लिए भी जरूरी है। देश के विकास, राज्य के विकास के लिए ये बहुत ही आवश्यक है। और प्रधानमंत्री जी जो काम कर रहे हैं हमारे देश के आगे, 2 साल में $5 ट्रिलियन जो इकोनॉमी बनाना चाहते हैं, उसमें भी महाराष्ट्र और कर्नाटक भी आगे रहेगा। क्योंकि मैंने कल आंकड़े देखे, गोपाल भाई, जीएसटी
1,87,000 महाराष्ट्र का और सेकंड नंबर कर्नाटक का था। और इसलिए डबल इंजन सरकार की हमें जरूरत है। समाज के गरीब पिछड़े वर्ग के लिए ये जरूरी है। कांग्रेस गरीब को गरीब रखना चाहती है ताकि उसके सामने हाथ जोड़ के खड़े रहे, लेकिन मोदी जी ने इस गरीब को सुविधा देने का काम किया है, उनके जीवन में बदलाव लाने का काम किया है, उनके जीवन में सुख समाधान खुशियां लाने का काम किया है। और इसीलिए कल और परसों का जो रोड शो आपने देखा है, लाखों लोग उसमें जुड़ गए थे। लाखों कर्नाटक के, बेंगलोर के सभी लोग आए थे। ये हमारे लिए बहुत बड़ी बात है। और इसीलिए हमेशा भारतीय जनता पार्टी में कार्यकर्ता की वैल्यू होती है। आज यह गोपाल शेट्टी है। भारतीय जनता पार्टी और शिवसेना कोई जाति पाति नहीं देखती। उनका समाज बंद समाज होगा और किसी का पुजारी होगा, किसी का हमारे फिशरमैन होगा। ये भी फिशरमैन बराबर ना, हमारे पास भी फिशरमैन बहुत है महाराष्ट्र में। और हमारी मीनाक्षी सुवर्णा, उनका इधर का नाम, वो भी कौन सा बिल्वा, उनको फर्स्ट सिटीजन ऑफ ठाणे मेयर बनाया, तभी उनकी जाति नहीं पूछी हमने। मुंबई के करीब ठाणा बड़ा शहर है और इसलिए जाति पाति की राजनीति बिल्कुल हम लोग करते नहीं। और इतना ही करते हैं कि भारतीय जनता पार्टी की जो नीति है, नेशन फर्स्ट, कुछ भी हो जाए नेशन फर्स्ट। और कांग्रेस की नीति क्या है? करप्शन फर्स्ट। ये चाहिए हमको। और इसलिए अभी मैं इतना ही कहूंगा कि आज आपके पास मौका आया है, इस मौके का फायदा आपको उठाना है और यहाँ मोदी जी का हाथ मजबूत करना है, जिन्होंने राम मंदिर को भी विरोध किया और अभी बजरंग बली को भी विरोध कर रहे हैं। बराबर है। अभी बजरंग दल को कैसे आप बैन करना चाहते हो? वो एक देशभक्त पार्टी है, आरएसएस देशभक्त पार्टी है। जब भी संकट आता है, कोई भी कुछ भी आपत्ति आती है, कोविड आता है, तो ये पहले दौड़ के जाते हैं खुद की जान जोखिम में डाल के दूसरों की जान बचाने के लिए। तो जो देशद्रोही पार्टी है, जो इस संगठन है, उसके साथ कैसा इसकी तुलना कर सकते हो? और आप जानते हो कि बजरंग बली क्या क्या कर सकता है? बजरंग बली ये कांग्रेस का भ्रष्टाचार पूरा जलाकर खाक कर सकता है। और इसलिए मैं इतना ही कहूंगा कि हमारे इस कर्नाटक में मोदी जी के नेतृत्व में जो प्रचार शुरू है, ये प्रचार अभी आखिरी स्टेज पर है। मुझे इतना ही कहना है, गोपाल शेट्टी तो तुम्हें बड़े दिवस इकडे आलेत ना, बहुत दिन से यहाँ पर रुके हैं। और जितने भी यहाँ के लोग मुंबई में, महाराष्ट्र में हैं, कोविड में भी आपके सभी लोगों ने अच्छा काम किया। सब लोगों को मदद करने का काम किया, खाना खिलाने का काम किया है। अरे सगळ्यांनी मदद केली। और इसलिए जो लोग आए हैं वहां पर, मैं आने वाला यहाँ पर मालूम पड़ा तो वहां पर तुरंत मुंबई में सब मीटिंग शुरू हो गई। सभी कर्नाटक के जितने भी समाज है, ये सभी लोग इकट्ठा हो गए। शिंदे साहब आप जा रहे तो हम भी हमारे गांव में जाते हैं, हमारे वोटर को बोलते हैं कि भारतीय जनता पार्टी को वोट करो, क्योंकि हमेशा एकनाथ शिंदे आपके सुख दुख में खड़ा रहने वाला व्यक्ति है। कभी भी आधी रात को भी जरूरत पड़े तो ये मुख्यमंत्री नहीं, ये कार्यकर्ता के रूप में आपके साथ खड़ा है। और इसलिए
मेरी आपसे विनती है, मैं शिवसेना भाजपा का मुख्यमंत्री के हैसियत से नाते से यहाँ पर आया हूँ आपको रिक्वेस्ट करने के लिए, निवेदन करने के लिए कि इस बार हमारे सुरेश शेट्टी को तो जिताइए, लेकिन इतने जितने जिले में पूरी सीट है सबको विजयी बनाइए। भारत माता की, भारत माता की, वंदे वंदे। धन्यवाद। बोलो भारत माता की, बोलो भारत माता की, वंदे वंदे। जय श्री राम, जय श्री राम। ವೇದಿಕೆ ಮೇಲೆ ದೂರದ ಮುಂಬೈಯಿಂದ ನನ್ನ ಸಂಸಾರ ಮುಲುಂಡಲ್ಲಿದ್ದರೆ ಅವರ ಸಂಸಾರ ಥಾನದಲ್ಲಿರ್ತಕ್ಕಂಥದ್ದು. ನಮ್ಮ ಮೇಲೆ ಅಭಿಮಾನ ಇಟ್ಟು ಲಕ್ಷಾಂತರ ಜನ ಮುಂಬೈಯಲ್ಲಿ ಗಟ್ಟಿ ಧ್ವನಿಯಾಗಿರ್ತಕ್ಕಂಥ ನಾಯಕರು, ಅಲ್ಲಿಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ತುಂಬ ಹೋರಾಟದ ಬದುಕನ್ನು ಬದುಕಿ ಇವತ್ತು ಮುಖ್ಯಮಂತ್ರಿ ಪದಕ್ಕೆ ಏರಿರ್ತಕ್ಕಂಥವರು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಇವತ್ತು ನಮ್ಮ ಪಕ್ಷವನ್ನು ಒಪ್ಪಿಕೊಂಡಂಥವರು ನಮ್ಮ ಹಿರಿಯರಾಗಿರ್ತಕ್ಕಂಥ ಏಕನಾಥ್ ಶಿಂದೆ ಅವರು ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು, ಈ ಕಾಪಿನಲ್ಲಿ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ. ಮತ್ತೊಬ್ಬರು ಗೋಪಾಲ್ ಶೆಟ್ಟಿ ಅವರು ನನ್ನ ಮಾರ್ಗದರ್ಶಕರು, ನನ್ನ ಹಿರಿಯರು. ನೀವು ತಿಳಿಬೇಕು, ನರೇಂದ್ರ ಮೋದಿ ಅವರ ನಂತರ ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚು ಮತ ಗಳಿಸಿದಂಥ ಒಬ್ಬ ವ್ಯಕ್ತಿ ಇದ್ರೆ ಸನ್ಮಾನ್ಯ ಗೋಪಾಲ್ ಶೆಟ್ಟಿ ಅವರು. ಸರಳ ಸಜ್ಜನಿಕೆ ರಾಜಕಾರಣಕ್ಕೆ ಒಂದು ಅನ್ವರ್ಥ ನಾಮ ಅಂತ ಇದ್ರೆ ಅದು ಗೋಪಾಲ್ ಶೆಟ್ಟಿ ಅವರು. ಅವರು ನಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೇನೆ. ವೇದಿಕೆ ಮೇಲೆ ಸನ್ಮಾನ್ಯ ಶಾಸಕರಾಗಿದ್ದಂಥ ಲಾಲಾಜಿ ಮೆಂಡನ್ ಅವರೇ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕೂಲಾರಿ ಸುರೇಶ್ ನಾಯ್ಕರವರೇ, ದೂರದ ದೆಹಲಿಯಿಂದ ಬಂದು 6 ಬಾರಿ ಶಾಸಕರಾಗಿ ನನಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಸನ್ಮಾನ್ಯ ವಿಜೇಂದ್ರ ಗುಪ್ತಾಜಿ ಅವರೇ, ಹಾಗೆ ಇದು ಉದಯ್ ಕುಮಾರ್ ಶೆಟ್ಟಿ ಅವರೇ, ಮಟ್ಟ ರತ್ನಾಕರ್ ರೆಡ್ಡಿ ಅವರೇ, ಸುಲೋಚನಕ್ ಅವರೇ, ನಯನ ಗಣೇಶ್ ಜಿ ಅವರೇ, ಹಾಗೆ ಸೇರಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಅನ್ಯನ ಎಲ್ಲ ಗಣ್ಯರೇ, ವೇದಿಕೆ ಮುಂದಿರ್ತಕ್ಕಂಥ ಭಗವತ್ಸರಿ ಬಂಧುಗಳೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮಗಳ ಮಿತ್ರರೇ, ಮೇ 10ನೇ ತಾರೀಕಿಗೆ ನಡೆತಕ್ಕಂಥ ಚುನಾವಣೆ ಯಾರು ಗೆಲ್ಲಬೇಕು ಮತ್ತು ಯಾಕೆ ಗೆಲ್ಲಬೇಕು ಅನ್ನೋದು ಪ್ರಶ್ನೆ. ಆದ್ಮೇಲೆ ಗೆಲ್ಲಬೇಕಾಗಿರೋದು ಗುರುಮೇಶ್ ಸುರೇಶ್ ಶೆಟ್ಟಿ ಅಲ್ಲ, ನಮ್ಮ ಧರ್ಮ ಗೆಲ್ಲಬೇಕು, ನಮ್ಮ ಮೌಲ್ಯಗಳು ಗೆಲ್ಲಬೇಕು, ನರೇಂದ್ರ ಮೋದಿ ಅವರ ಸಂಕಲ್ಪ ಗೆಲ್ಲಬೇಕು. ಮಾತ್ರವಲ್ಲ, ಕಳೆದ 5 ವರ್ಷಗಳಿಂದ ಸುಮಾರು 3,000 ಕೋಟಿ ಅನುದಾನ ತಂದ್ರಲ್ಲ ಲಾಲಾಜಿ ಮೆಂಡನ್ ಅವರು, ಅವರ ಒಳ್ಳೆ ಕೆಲಸಗಳು ಗೆಲ್ಲಬೇಕು ಸ್ನೇಹಿತರೆ. ಒಂದು ಕಡೆ ನಾನು ಹೇಳ್ತಾ ಇದ್ದೆ, ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸೋ ತಾನೆ ಕೊಡು ಎನಗೆ ರಾಮ, ಒಳಿತ ನಡೆ ಮುನ್ನಡೆಯುವ ಮನವ ಕೊಡು ರಾಮ, ಸೆಳೆತಕ್ಕೆ ಸಿಗದಂತ ಸ್ಥಿರತೆ ಕೊಡು ರಾಮ ಎನ್ನುವಂಥ ಮಾತನ್ನು ಹೇಳ್ತಾನೆ ನಾನು ಬದುಕನ್ನು ಕಟ್ಟಿಕೊಂಡಂತ ಸ್ನೇಹಿತರೆ. ನಾನು ಅತ್ಯಂತ ಶ್ರೀಮಂತ ಹಿನ್ನೆಲೆಯಿಂದ ಬಂದಂಥ ನಾನಲ್ಲ. ನನಗೆ ಬಡತನ ಗೊತ್ತಿದೆ, ಹಸಿವು ಗೊತ್ತಿದೆ, ಅವಮಾನ ಗೊತ್ತಿದೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಇವತ್ತು ಪಕ್ಷದ ಹಿರಿಯರು, ಸಂಘಟನೆ ಹಿರಿಯರು ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ನಾನು ಆಗರ್ಭ ಶ್ರೀಮಂತ ಅಲ್ಲ, ಹಾಗಂತೇಳಿ ನನಗೆ ದುಡ್ಡು ಮಾಡಬೇಕಂತ ಅಗತ್ಯ ರಾಜಕೀಯದಲ್ಲಿ ಇಲ್ಲ ಸ್ನೇಹಿತರೆ. ನನಗೆ ಬದುಕೋದಕ್ಕೆ ಒಂದಷ್ಟು ದಾರಿಯನ್ನ ಭಗವಂತ ಮಾಡಿಕೊಟ್ಟಿದ್ದಾನೆ ನನಗೆ. ಆ ನಿಟ್ಟಿನಲ್ಲಿ ಇವತ್ತೊಂದು ಅವಕಾಶ ಕೊಟ್ಟಿದ್ದಾರೆ. ನಾನೊಬ್ಬ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ರಥ ಇಳಿಬೇಕಾದ್ರೆ, ಒಂದು ತೇರು ಇಳಿಬೇಕಾದ್ರೆ 100 ಜನ ಕೈ ಹಾಕಬೇಕು, ಆ ರಥ ಮುಂದೆ ಹೋಗ್ಬೇಕು. ಹಾಗಾಗಿ ನಾನು ಪಥಿಕನಾಗಿರ್ತೇನೆ, ನೀವು ರಥಿಕರಾಗಿ ನನ್ನ ಮುಂದೆ ಸಾಗಬೇಕಂತಕ್ಕಂಥ ಕೋರಿಕೆಯನ್ನು ನಾನು ಮಾಡ್ತೇನೆ ಸ್ನೇಹಿತರೆ. ನಾನು ಒಂದು ಮಾತನ್ನು ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ನೀವು ಕೊಟ್ಟಂಥ ಒಂದೊಂದು ಮತ ಕೂಡ ಈ ದೇಶದ ಪ್ರಧಾನಿಯ ಕೈಗಳನ್ನು ಬಲಪಡಿಸ್ತದೆ, ಅವರ ಮೈಗಳಿಗೆ ಬಲವನ್ನು ಕೊಡ್ತದೆ. ನೀವು ತಿಳಿಬೇಕು, ನರೇಂದ್ರ ಮೋದಿ ಅವರು ಕೇವಲ 9 ವರ್ಷಗಳ ಹಿಂದೆ ಪ್ರಧಾನಿ ಆದಾಗ ಈ ದೇಶ ವಿಶ್ವ ಭೂಪಟದಲ್ಲಿ 12ನೇ ಸ್ಥಾನದಲ್ಲಿತ್ತು. ಇವತ್ತು ನಾವು 5ನೇ ಸ್ಥಾನದಲ್ಲಿದ್ದೀವಿ. ಮೊನ್ನೆ ಮುಲ್ಕಿಯಲ್ಲಿ ಅವರು ಹೇಳ್ತಾ ಇದ್ರು, ಕೇವಲ 2 ವರ್ಷಗಳಲ್ಲಿ ನಾವು 3ನೇ ಸ್ಥಾನದಲ್ಲಿ ತಲುಪ್ತೇವೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಕೇವಲ 5-6 ವರ್ಷಗಳಲ್ಲಿ
ಭಾರತ ವಿಶ್ವಗುರು ಭಾರತ ಆಗ್ತದೆ, ಭಾರತ ಜಗದ್ಗುರು ಭಾರತ ಆಗ್ತದೆ, ಭಾರತ ನಂಬರ್ 1 ಇನ್ ದ ವರ್ಲ್ಡ್ ಆಗ್ತದೆ ಸ್ನೇಹಿತರೆ. ಅದಕ್ಕೆ ನಿಮ್ಮ ಸಂಕಲ್ಪಗಳು ನೀವು ನರೇಂದ್ರ ಮೋದಿಯವರ ಕೈಗಳನ್ನು ಬಲಪಡಿಸಬೇಕು ಸ್ನೇಹಿತರೆ, ನನ್ನ ಕೈಗಳನ್ನು ಬಲಪಡಿಸಬೇಕು. ನೀವು ಒಂದೇ ಹೇಳ್ತೇನೆ, ನಾನು ಇನ್ನಿರ್ತಕ್ಕಂಥದ್ದು ನಾಳೆ ಒಂದೇ ದಿವಸ 10ನೇ ತಾರೀಕು ಚುನಾವಣೆ. ತುಂಬ ಗಂಭೀರವಾಗಿ ನಮ್ಮ ಎಲ್ಲ ನಾಯಕರು ಕಾರ್ಯಕರ್ತರು ನಿಮ್ಮ ಬೂತ್ಗಳಲ್ಲಿ ಇರಬೇಕು. ಈ 2 ದಿವಸಗಳಲ್ಲಿ ನೀವು ಕಾಯ ವಾಚ ಮನಸ್ಸು ಕೆಲಸ ಮಾಡಬೇಕು. ನಾನು ವಾಗ್ದಾನ ಮಾಡ್ತೇನೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಂತು ಮಾತಾಡಿದಂಥ ವೇದಿಕೆ ಇದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಹಲವಾರು ವರ್ಷಗಳಿಂದ ನಿಂತು ಮಾತಾಡಿದಂಥ ವೇದಿಕೆ ಇದು. 1985ರಲ್ಲಿ ಅವರು ಬಂದು ಮಾತಾಡುವಂಥ ವೇದಿಕೆ ಇದು. ಆ ವೇದಿಕೆಯಲ್ಲಿ ನಿಂತು ಮಾತಾಡ್ತಕ್ಕಂಥ ಸೌಭಾಗ್ಯವನ್ನು ಭಗವಂತ ನಮ್ಗೆ ಒದಗಿಸ್ಕೊಟ್ಟಿದ್ದಾರೆ. ತಾಯಿ ಮಾರಿಯಮ್ಮ ಕಾಪು ಒಡೆಯ ಜನಾರ್ದನ ದೇವರು ನಮಗೆ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ಇಷ್ಟೇ ಹೇಳ್ತೇನೆ, ಈ 2 ದಿವಸಗಳಲ್ಲಿ ತುಂಬ ಗಂಭೀರವಾಗಿ ನೀವು ಚಿಂತಿಸಿ ಯೋಚನೆ ಮಾಡಿ ಮತದಾನ ಮಾಡಿ. ಬರುವ 5 ವರ್ಷಗಳಲ್ಲಿ ನಿಮ್ಮ ಸೇವೆ ಮಾಡೋದಕ್ಕೆ, ಚಾಕರಿ ಮಾಡೋದಕ್ಕೆ ಜೀವ ಬದ್ಧಾಗ್ತದೆ ಎಂದು ಮಾತನ್ನು ಹೇಳ್ತೇನೆ ಸ್ನೇಹಿತರೆ. ನಿಮ್ಮ ಋಣವನ್ನು ಯಾರು ಕೂಡ ನಿಮ್ಮ ಋಣವನ್ನು ನಾನು ತಲೆ ಮೇಲಿಟ್ಟು ಸಾಕ್ತೇನೆ. ಆತ್ಮೀಯ ಬಂಧುಗಳೇ, ನಿಮ್ಮ ಋಣವನ್ನು ತೀರಿಸೋ ಪ್ರಯತ್ನ ಮಾಡ್ತೇನೆ. ಖಂಡಿತವಾಗಿಯೂ ಆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಭಗವಂತ ನಮಗೆ ಕೊಡಲಿ. ರಾಷ್ಟ್ರದ ಮುಖ್ಯಮಂತ್ರಿ ಶಿಂದೆ ಅವರಿಗೆ ನಾವು ಕೊಡುವ ಉಡುಗೊರೆ ಏನು ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗುರುಮೇಶ್ ಸುರೇಶ್ ಶೆಟ್ಟಿ ಅವರನ್ನ 25,000 ಮತಗಳ ಅಂತರದಿಂದ ಗೆಲ್ಲಿಸುವುದನ್ನೇ ಗುರಿ ಅಂತ ನಾನು ಅಂದುಕೊಂಡಿದ್ದೇನೆ. ಒಂದ್ಸಾರಿ ಯೋಚನೆ ಮಾಡಿ ನೋಡಿ, ಭಾರತೀಯ ಜನತಾ ಪಕ್ಷದ ನೇತೃತ್ವ ವಹಿಸಿರುವವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಮರ್ಥ ಭಾರತವನ್ನ, ಸಮೃದ್ಧ ಭಾರತವನ್ನ, ಶಕ್ತಿಶಾಲಿ ಭಾರತವನ್ನ, ಸ್ವಾಭಿಮಾನಿ ಭಾರತವನ್ನು ನಿರ್ಮಾಣ ಮಾಡುವುದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗುರಿ, ಯೋಚನೆ ಮತ್ತು ಸೈದ್ಧಾಂತಿಕ ವಿಚಾರಗಳು. ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು, ಈಗ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಮಾತುಗಳು ಏನು ಅಂದ್ರೆ, ನಿನ್ನೆ ಕರ್ನಾಟಕ ಸರ್ಕಾರದಲ್ಲಿ ಬಹುಮತವನ್ನು ವಹಿಸಿಕೊಡಿ ಕನ್ನಡಿಗರು ಕರ್ನಾಟಕ ರಾಜ್ಯವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವಾಗಿ ಕೊಟ್ಟರೆ ಭಾರತ ದೇಶದಲ್ಲೇ ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಯಲ್ಲಿ ನಂಬರ್ 1 ಮಾಡ್ತೇವೆ ಎನ್ನುವಂತ ಆಶ್ವಾಸನೆ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆಗಳಿದೆ. ಬಂಧುಗಳೇ, ಒಂದು ಕಾಲದಲ್ಲಿ ಭಾರತ ಅಂತ ಹೇಳಿದ್ರೆ ಬಡ ದೇಶವಾಗಿತ್ತು, ಒಂದು ಕಾಲದಲ್ಲಿ ಭಾರತ ಅಂದ್ರೆ ದುರ್ಬಲ ದೇಶವಾಗಿತ್ತು, ಒಂದು ಕಾಲದಲ್ಲಿ ಭಯೋತ್ಪಾದಕರ ತಂಗುದಾಣಾಗಿತ್ತು. ಆರುತ್ತೆ ಇವತ್ತು ಭಾರತ ಬದಲಾಗಿದೆ. ಸಮರ್ಥ ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತ ನಿರ್ಮಾಣ ನರೇಂದ್ರ ಮೋದಿ ಅವರ ಮೂಲಕ ಆಗುತ್ತಾ ಇದೆ. ಒಂದ್ಸಾರಿ ಯೋಚನೆ ಮಾಡಿ ನೋಡಿ, ಪ್ರಪಂಚದಲ್ಲಿ ಮುಂದಿನ ಬಲಿಷ್ಠ ರಾಷ್ಟ್ರ ಯಾವುದು ಕೇಳಿದ್ರೆ ನಮ್ಮ ಕಣ್ಮುಂದೆ ಅಮೆರಿಕ ಬರ್ತಾ ಇಲ್ಲ, ನಮ್ಮ ಕಣ್ಮುಂದೆ ರಷ್ಯಾ ಬರ್ತಾ ಇಲ್ಲ, ನಮ್ಮ ಕಣ್ಮುಂದೆ ಬ್ರಿಟನ್ ಬರ್ತಾ ಇಲ್ಲ. ಇಡೀ ಜಗತ್ತು ಹೇಳುತ್ತೆ ಪ್ರಪಂಚದ ಮುಂದಿನ ಅತ್ಯಂತ ಬಲಿಷ್ಠ ರಾಷ್ಟ್ರ ಯಾವುದು ಕೇಳಿದ್ರೆ ಭಾರತ 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 ಅಂತ ಹೇಳಿ. ಅದೇ ಜಗತ್ತು ಹೇಳುತ್ತೆ ಮುಂದಿನ ವಿಶ್ವ ನಾಯಕ ಯಾರು ಕೇಳಿದ್ರೆ ಅಮೆರಿಕದ ಅಧ್ಯಕ್ಷ ಅಲ್ಲ, ಬ್ರಿಟನ್ ಅಧ್ಯಕ್ಷ ಅಲ್ಲ, ಪ್ರಪಂಚದ ಮುಂದಿನ ವಿಶ್ವ ನಾಯಕ ಯಾರು ಕೇಳಿದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನ್ನುವಂತ ಮಾತುಗಳಿವೆ. ಈ ಹಿನ್ನೆಲೆಯಲ್ಲಿ ಮೇ 10ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಯೋಚನೆ ಮಾಡಿ, ಸಮ್ಮಿಶ್ರ ಸರ್ಕಾರ ಬೇಕು, ಡಬಲ್ ಇಂಜಿನ್ ಸರ್ಕಾರ ಬೇಕು ಅಂತ ನಾವ್ಯಾಕೆ ಹೇಳಿದೆವು ಅಂತ ಹೇಳಿದ್ರೆ, ಕಿಸಾನ್ ಸಮ್ಮಾನ್ ಬಂತು 54 ಲಕ್ಷ ಕುಟುಂಬಗಳಿಗೆ, 54 ಲಕ್ಷ ಕುಟುಂಬಗಳಿಗೆ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಕೊಟ್ಟೆವು. ಕೇಂದ್ರ ಸರ್ಕಾರ 2019 ಯೋಜನೆ ತಗೊಂಡು ಬಂತು. ಅವಾಗ ಸಮ್ಮಿಶ್ರ ಸರ್ಕಾರ ಇತ್ತು. ಒಂದು ಮಾತನ್ನು ನಮ್ಮೆಲ್ಲ ಕಾರ್ಯಕರ್ತರು ಕೇಳಬೇಕು, ನರೇಂದ್ರ ಮೋದಿ ಅವರ ಸರ್ಕಾರ, ರಾಜ್ಯ ಸರ್ಕಾರ ಕೇಳುತ್ತೆ ಕಿಸಾನ್ ಸಮ್ಮಾನನ್ನ 8 ಜನರಿಗೆ ಕೊಡಬೇಕು ಅಂತ ಹೇಳಿ. ಸಮ್ಮಿಶ್ರ ಸರ್ಕಾರ 17 ಜನರ ಪಟ್ಟಿ ಕಳಿಸಿಕೊಡುತ್ತೆ. 17 ಜನರ ಪಟ್ಟಿ. ನಮ್ಮ ಸರ್ಕಾರ ಬಂತು, ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ರು. ಇವತ್ತು ಕರ್ನಾಟಕದಲ್ಲಿ ರೈತರಿಗೆ ನಾವು ಕೊಡುವಂತ ಕಿಸಾನ್ ಸಮ್ಮಾನ್ ಯೋಜನೆ 54 ಲಕ್ಷ ಕುಟುಂಬಗಳಿಗೆ. ಆ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಎಲ್ಲರೂ ಒಂದಾಗಿ ಬನ್ನಿ, ಒಟ್ಟಾಗಿ ಬನ್ನಿ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಗುರುಮೇಶ್ ಸುರೇಶ್ ಭಟ್ರ ಬಗ್ಗೆ ಹೇಳಬೇಕಾದಂತ ಅವಶ್ಯಕತೆಗಳಿಲ್ಲ. ಕರ್ನಾಟಕದಲ್ಲಿ 224 ಜನ ಶಾಸಕರಿದ್ದೇವೆ ಕೆಳಮನೆಯಲ್ಲಿ. ಕರ್ನಾಟಕದ 224 ಜನ ಶಾಸಕರಲ್ಲಿ ಅತ್ಯಂತ ಪ್ರಾಮಾಣಿಕ, ಸಜ್ಜನ, ನಿಗರ್ವಿ, ಬಡವರ ಬಂಧು, ದುರ್ಬಲರ ಧ್ವನಿಯಾಗಿರುವಂತ ಏಕೈಕ ರಾಜಕಾರಣಿ ಯಾರು ಕೇಳಿದ್ರೆ ಅದು ಕಾಪುವಿನ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಗುರುಮೇಶ್ ಸುರೇಶ್ ಶೆಟ್ಟಿ ಅಂತ ಹೇಳಿ. ಅತ್ಯಂತ ಕಡುಬಡವರು, ದುರ್ಬಲರು, ಧ್ವನಿ ಇಲ್ಲದಿದ್ದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಎಲ್ಲ ಒಟ್ಟಾಗಿ ಬರುತ್ತಾರೆ, ಒಂದಾಗಿ ಬರ್ತಾರೆ. ಗುರುಮೇಶ್ ಸುರೇಶ್ ಶೆಟ್ಟಿ ಈ ಸತಿ ನಮ್ಮ ಅಭ್ಯರ್ಥಿ, ಅದಕ್ಕೋಸ್ಕರ ನಾವೆಲ್ಲ ಬಿಜೆಪಿ ಒಟ್ಟಾಗಿ ಓಟನ್ನು ಗೆಲ್ಲಿಸಿ ಕೊಡ್ತೇವೆ ಸುರೇಶ್ ಶೆಟ್ಟರ್ ಅನ್ನುವಂತ ಮಾತು ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಉಳಿದಿರುವಂತ ಒಂದೇ ದಿವಸ ಯಾವುದೇ ಕಾರಣಕ್ಕೂ ಕೂಡ ಅದೆಂತ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಕಾಂಗ್ರೆಸ್ ಅವರು ಗ್ಯಾರಂಟಿ ಕಾರ್ಡ್ ಕೊಡ್ತಾರಂತೆ.
ಎಲ್ಲ ಬಡವರಿಗೆ ದುರ್ಬಲರಿಗೆ ಸಹಾಯ ಮಾಡಿದವರು ಭಾರತೀಯ ಜನತಾ ಪಕ್ಷ. ಸಂಧ್ಯಾ ಸುರಕ್ಷೆ ತಂದವರು ನಾವು, ಭಾಗ್ಯಲಕ್ಷ್ಮಿ ತಂದವರು ನಾವು, ವಿದ್ಯಾನಿಧಿ ತಂದವರು ನಾವು, ಕಿಸಾನ್ ಸಮ್ಮಾನ್ ತಂದವರು ನಾವು, ಬಿಜೆಪಿಯವರು ಅಂತ ಒಂದು ನಮ್ಮ ಡಬಲ್ ಇಂಜಿನ್ ಸರ್ಕಾರ ಕರ್ನಾಟಕ ಉಳ್ಳ ದೇಶ ಉಳ್ಳ ಇನ್ನು ಡಬಲ್ ಇಂಜಿನ್ ಸರ್ಕಾರ ಬರ್ತದೆ. ಮಾತಾಡಿದ್ರೆ ಶಕ್ತಿ ವರ್ಧನೆ ಆಪಿನಂಚಿನ ಬಲವರ್ಧನೆ ಆಪಿನಂಚಿನ ಪಕ್ಷ ಆಯ್ತ ಜೊತೆಗೆ ಎತ್ತೋ ಸಮಸ್ಯೆನೇ ನಾವು ತುಂಬ ವಾರ್ತೆನಂತರ ಹಿರಿಯರ ಸನ್ಮಾನ್ಯ ಗೋಪಾಲಣ್ಣರು ಏಕನಾಥ್ ಶಿಂದೇರು ಬಂದ ಪಂಡ್ಯರು ಇನ್ನು ಅಯೋಧ್ಯೆ ರಾಮ ಮಂದಿರ ಮಲ್ಪಡ್ದುಂಬು ಲಕ್ಷಗಟ್ಟಲೆ ಜನ ಬಲಿದಾನ ಆಗ್ತಾನೆ ನಮ್ಮ ತೂಪ. ಬಹುಶಃ ಅಕಲ ಮಾತ ಬಲಿದಾನ ವ್ಯರ್ಥಾರೆ ಬಲ್ಲಿ ಆ ವ್ಯರ್ಥಾರೆ ಬಲ್ಲಿಂದ ನಮ್ಮ ಭಾರತ ಮಾತೆಗೆ ಏತು ನಮ್ಮ ನಮಸ್ಕಾರ ನಮ್ಮ ನಮನ ಮಲ್ಪೋನ ಅಂಚನೆ ಅಯೋಧ್ಯೆ ಮರ್ಯಾದೆ ಪುರುಷೋತ್ತರ ರಾಮ ಮಂದಿರಲ್ಲಿ ಆನಾಗ ನಮ್ಮ ಮಾತ ಒಂದು ವಿಜಯಿ ಅಭ್ಯರ್ಥಿ ನಮ್ಮ ವಿಜಯೋತ್ಸವ ಅವಳ ಮಂದಿರ ಅನ್ನೋಕೆ ನಮ್ಮ ಒಂದು ಅಭ್ಯರ್ಥಿ ನಮ್ಮ ಒಟ್ಟಿಗೆ ಅದೇ ಪೋರ್ಟ್ ನಿಂತಿನ ಯೋಗ ಬಗ್ಗೆ ನಂಗೆ ಬರುತ್ತಿಕ್ಕು ಆಯಿತು. ಜೊತೆಗೆ ನಮಗೆ ವಿಧಾನಸಭೆ ಯಾನೆಂಚ ಮೂಜಿ ಬಾರಿಗೆ ಅವಕಾಶ ಕೊಟ್ಟರೆ ಸಂದರ್ಭಡು ಏನ ಪ್ರಾಮಾಣಿಕವಾದ ಕೆಲಸ ಕಾರ್ಯ ಮಲ್ದನ ನಿಮಗೆ ಗೊತ್ತುಪ್ಪಾಳು 3,000 ಕೋಟಿ ಇಡೀ ಸುತ್ತಮುತ್ತ ಮಾತ ಕ್ಷೇತ್ರಗಳ ಅಭಿವೃದ್ಧಿ ಕಾಮಗಾರಿ ಆಗ್ತದೆ. ಜೊತೆಗೆ ಮಾತ ಇಲಾಖೆ ಪ್ರವಾಸೋದ್ಯಮ ಪರ್ಯಾಯ ಆಸ್ಪತ್ರೆ ಪರ್ಯಾಯ ಕಾಲೇಜು ಪರ್ಯಾಯ ಅದ ರೋಡು ರಸ್ತೆ ಸೇತುವೆ ಮುಖ್ಯಮಂತ್ರಿ ಪರ್ಯಾಯ ಆರೋಗ್ಯ ಸಂಬಂಧಪಟ್ಟ ಸುಮಾರು 1.5 ಕೋಟಿ ರೂಪಾಯಿ ಮುಟ್ಟ ಸುಮಾರು 500 ಪೇಷಂಟ್ ನಗರಿಗೆ ಪಾಪದಗಳ ಕಣ್ಣೀರು ಒರೆಸಿದ ಕೆಲಸ ಕಾರ್ಯ ಮಾಡ್ದ. ಬಹುಶಃ ಸುರೇಶ್ ಅಣ್ಣರ 6 ಶಾಸಕರು ಪರ ಏತೋ ಬಡ ಕುಟುಂಬಗೂ ಮದ್ಮೆ ಮಾಡ್ಕೋ ಸಂದರ್ಭ ಕಡೆ ಸಹಾಯ ಮಾಡಿದೇರು. ಏತೋ ವಿದ್ಯಾರ್ಥಿ ಜೋಕುಗಳಿಗೆ ವಿದ್ಯಾಭ್ಯಾಸ ಕೊಡ್ತೇವೆ. ಇನ್ನು ಶಿರುವಾದ ಪದವದ ವಿದ್ಯಾಸಂಸ್ಥೆ ಆಂಗ್ಲ ಮಾಧ್ಯಮ ಶಾಲೆ ಆರೋಗ್ಯ ಐಟ್ಲ ಆಡಳಿತ ಸಮಿತಿಯ ಪ್ರಮುಖ ಪಾತ್ರ ವಹಿಸಿದ್ದು ಐಟ್ಲ ಆ ವಿದ್ಯಾಸಂಸ್ಥೆಗೆ ಮಲ್ಲ ಕೊಡುಗೆ ಕೊಡುತ್ತದೆ. ನಮ್ಮಲ್ಪನ ಏತೋ ಸಂಘ ಸಂಸ್ಥೆಯನ್ನು ಏತೋ ದೈವ ದೇವಸ್ಥೆಯನ್ನು ಯಾಕಂದರೆ ವ್ಯಾಪಾರ ಹೋಗಿ ನೆನಪಿನಾಗರು ನಮ್ಮ ಜಿಲ್ಲೆದಾಗ ತುಳುನಾಡ್ದಾಗಲು ಪರಶುರಾಮ ಶಶಿದಾಗಲು ವ್ಯಾಪಾರ ಒಂದು ದೇವಸ್ಥಾನ ಮಲ್ಪೇಡ ಸ್ವರೂಪ ಧರ್ಮಸ್ಥಳದ ಪ್ರಸಾದ ಪದ ಮಾಡ್ತಾರೆ. ಅವೇ ಲೆಕ್ಕ ಪ್ರಸಾದಕ್ಕೆ ಸುರೇಶನ ಇಲಾಖೆ ಬರ್ತದೆ ಅಂಕಲೆಲ್ಲ ಬರ್ತದೆ ದಾಲಾಣ್ಣ ಕಿಂಚಿತ ಅಲ್ಲ ವ್ಯಾಪಾರ 100 ಸಂಪತ್ತರ್ಮ ಜನ ಖಂಡಿತವಾದ ಏರ್ನ ತಿರಪೋತಿ ಏರ್ನ ഞങ്ങൾ ಇದು ತಟ್ಟು ಪಂಪಿಡ ಅಂಚಿ ഞങ്ങൾ ಆತ್ಮವಿಶ್ವಾಸ ಅಂಚಿನ ಸುರೇಶನ್ನೇ ಮಾತ ವಿಷಯವುಳ್ಳ ದಾನ ಧರ್ಮ ಮಲ್ದಿನಾರು ಸಂಘ ಸಂಸ್ಥೆಗಾಡು ಮಾತ ಸಂಘಟನೆಗಳ ಒಂದು ಬಲವರ್ಧನೆ ಮಲ್ದಿನ ಅಂಚಿನ ಅವ್ರನ್ನ ಗುರ್ಮೆ ಫೌಂಡೇಶನ್ ಮೂಲಕ ಇನ್ನು ಜಾನುವಾರು ತಾಂಗೊಂಬಿನ ಅಂಚಿನ ಪುಣ್ಯ ಕಾರ್ಯ ಬೇತೆ ಬೇತೆ ಸಮಾಜ ಕೆಲಸ ಮಾಡ್ಕೊಂತಿನ ಒಂದು ಹಿನ್ನೆಲೆ ಆಯ್ತು. ಜೊತೆಗೆ ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪರು ಮುಖ್ಯಮಂತ್ರಿ ಆದ ಪರಗ ಸುಮಾರು ಕೈತಲ್ಗತ್ತೆ 2,000 ಕೋಟಿ ಮೆತ್ತು ಕಾಮಗಾರಿ ನಮ್ಮ ಕಾಪು ಕ್ಷೇತ್ರ ಕೊಡ್ತೇವೆ. ನಮ್ಮ ಮಾತಾ ಸರ್ಕಾರದ ನಮ್ಮ ಮಾತಾ ಮಂತ್ರಿನಾಗೆಲ್ಲ ಭಾರಿ ರೀತಿಯ ಪ್ರೋತ್ಸಾಹ ಕೊಡ್ತೇವೆ. ಇನ್ನು ಡಿಗ್ರಿ ಕಾಲೇಜು ಪರ್ಯಾಯ ಕಟ್ಟಡ ಪರ್ಯಾವು ಬೇತೆ ಬೇತೆ ಆಸ್ಪತ್ರೆ ಕೊರೋನಾ ಬತ್ತಿನ ಸಂದರ್ಭ ಸುರೇಶನ್ನ ಭಾಷಣ ಪಾತ್ರ ಸಮಯ ಕಮ್ಮಿ ಆಗಲಿ ಅಥವಾ ಹೆಜ್ಜೆ ಗೊತ್ತಿದ್ವಿ ಅಂತೂ ನಮ್ಮ ಕೊರೋನಾ ಸಂದರ್ಭಡು ಸರ್ಕಾರವುಳ್ಳ ಹೆಂಗಡೆತ್ತಿಕ್ಕಿದ್ರೆ MLA ಫಂಡ್ ಆನು 3 ಆಂಬ್ಯುಲೆನ್ಸನ್ನು ಒದಗಿಸ ಕೊಟ್ಟೆ ಕಾಪುಗೂ ಪಡುಬಿದ್ರಿಗೆ ಹಿರಿಯರ್ತಾರೆ. ಸುರೇಶನ್ನೇ ಪುತ್ತಿಗೆ ಸ್ವಾಮೀಜಿ ಆರು ಸೇರಿದು 4 ಆಂಬ್ಯುಲೆನ್ಸನ್ನು ಉಚಿತವಾದ ಜನಕುಲ್ಲ ಸಾವಿರಾರು ಜನ ಪೇಷಂಟ್ನಾಗಲೇ ಉಚಿತವಾದ ಕೊರೋನಾ ಸಂದರ್ಭದ ಆಸ್ಪತ್ರೆ ಸಾಗಿಸೋಣ ಚಿಕಿತ್ಸೆ ಮಲ್ಪೋಣಂಚಿನ ಆಸ್ಪತ್ರೆ ಬೆಡ್ಗೆ ಒದಗಿಸೋ ಗೊತ್ತಿನ ಇಂಚಿನ ಒಳ ರೋಗಿನಾಗಲೇ ಗೆತ್ತದ್ರೇ ತಯಾರಿಪ್ಪಂದ ಕಾಲೋಡು ಸುರೇಶನ ಸೇವೆ ಮಸ್ತುಂಡು. ಈ ಲೆಕ್ಕ ಇಡೀ ಕ್ಷೇತ್ರೋಡು ನಮ್ಮ ಮಾತ ವಿದ್ಯೆ ಸಂಚಾರದ ರೀತಿ ನಮ್ಮ ಕೊರೋನಾ ಕಾರ್ಯಕ್ರಮ ಅಲ್ಲ ನಾನೊಂದು ಪಾತ್ರೆ ನೆನಪು ಮಲ್ಪೋಡು. ನಾನು ಯಾಕಡೆ ಪನ್ನಾಗ ವಾಜಪೇಯಿ ಕಟ್ಟೆಯನ್ನು ಬಂದೆ ಆಯ್ತೊಟ್ಟಿಗೂ ಎದುರು ದಾಖಲು ಭಾರಿ ಬೇತೆ ಬೇತೆ ರೀತಿಯಲ್ಲಿ ಅಪಪ್ರಚಾರ ಮಾಡ್ಬೇಕು. ನಾನು 2013 ಸೈಡು ನಾನು ಇಲೆಕ್ಷನ್ ಸೋತುತ್ತೆ ಸೋಪುನ ಸೋತಿನ ಮಾತ್ರ ಹತ್ತು ನನ್ನ ಅವೇ ಸಂದರ್ಭಡು ಮೇ 5 ತಾರೀಕು ಓಟ್ ಹೋಗ್ತರು ಮೇ 2 ತಾರೀಕು ಅಂಗಲ ಅಮ್ಮ ತೀರ್ಪೋಯ್ರು ಒಂದು 15 ದಿನ ಬುಡ್ದು ನನ್ನ ಮಲ್ಲಣ್ಣೆ ತೀರ್ಪೋಯ್ರು ಅಂಗಲ 2 ಜನ ಒಂದೇ ಸಂದರ್ಭಡು ಇಲೆಕ್ಷನ್ ಓಟ್ ಪಾಡಂದೆ ಅಕಲ ಅಕಲ ಒಂದು ಇಹಲೋಕ ಪೋಯಿನಂಚಿನ ಸಂದರ್ಭ ಅಂಚಿನ ಸಂದರ್ಭಡು ನಾನು ಸೋತಿನದಾಗ ಎಂಕೊಂಚು ಪಾತ್ರೆ ಎದುರುದಾಗ ಪಂಡೇರು ಎಂಕು ಕಾಪು ದಾಖಲು ಪುನರ್ಜನ್ಮ ಕೊರಿಯರು 2013 ಎದುರಾಳಿ ಅಭ್ಯರ್ಥಿ ಗೆಮ್ಮಿನಾರು ಎಂಕು ಕಾಪುಡು ಪುನರ್ಜನ್ಮ ಕೊರಿಯರು ಯಾನ್ ಪಂಡ ದೂರದ ಪುತ್ತೂರು ದಿವೆ ಬೈದೇರು ಪುನರ್ಜನ್ಮ ಹೊರನೇ ಕೊಡ್ತೀವಿ ಬಾರಿ ಬಾರಿ ಪುನರ್ಜನ್ಮ ಕೊರ್ಪುಜೇರು ಬಕ್ಕ ಕಕ್ಕೆ ನಾಯಿ ಪುಚ್ಚಾದ ಪುಟ್ಟನ ಅಂಚಿನ ಸಂದರ್ಭ ಬರೋ ಪುನರ್ಜನ್ಮ ಬ್ಯಾತ ಸರಿ ಬರ್ತಂದು ಬಹುಶಃ ಅಂಚಾದು ನನಾರ ಪುನರ್ಜನ್ಮ ಕೊಡ್ತೀನಿ ಪ್ರಶ್ನೆದಾರಜಿ ನಂಗೆ ಸ್ಥಳೀಯ ಅಭ್ಯರ್ಥಿ ನಮ್ಮ ಊರದ ಅಭ್ಯರ್ಥಿ ನಮ್ಮ ನಾವು ಕುತ್ಯಾರ ಪಂಚಾಯತ್ ಕಳತೂರ್ದ ಊರ ಮೇಲೆ ನಮ್ಮ ಸುರೇಶನ್ ಎಲ್ಲರು ಅರೇನ ಪ್ರಚಂಡ ಬಹುಮತ ನಿಗಳು ಆಯ್ಕೆ ಮಾಡ್ತಿದ್ರು ಆರಿಸೋರು ಬಂದ ನಿಗಳ ವಿನಂತಿ ಮಾಡೋದು. ಭಾರತೀಯ ಜನತಾ ಪಾರ್ಟಿಗಳು ಕಷ್ಟ ಕಾಲ ಇತ್ತು ವಾಜಪೇಯಿನ ಬಾರಿ ಬೇಜಾಡು ಪಂಚಿನ ಕೆಲವು ಕಾಲ ಇತ್ತು ನಿಮಗೆ ನಮ್ಮ ಲೋಕಸಭೆಗಳ ಸೋದಿನಂಚಿನ ಕಾಲತ್ತು ರಡೇ ಸೀಟ್ ಬೈದಿನ ಕಾಲತ್ತು ಲೋಕದಲ್ಲ ಒಂದು ಪಾರ್ಟಿ ಇತ್ತು ಆಕಲು 3 ಸೀಟ್ ಬೈದಿನ ಕಾಲತ್ತು ಅದಾಗ ಪೇಪರ್ದಾಗ ಹಾಸ್ಯ ಬಲ್ದಿರಿ ಗಾಲಿ ಬತ್ತಿರು ಭಾರತೀಯ ಜನತಾ ಪಾರ್ಟಿ ತಕ್ಕಲ ಲೋಕದಳ ತಕ್ಕಲ ಕುಟುಂಬ ಯೋಜನೆ ಪ್ರಚಾರ ಒಪ್ಪಿದ್ದಾರೆ ಅದ 2 ಬೇಕು 3 ಸಾಕು ನಂಗೆ ಕುಟುಂಬ ಯೋಜನೆ ಪ್ರಚಾರ ಹತ್ತದು ಅಂತೆ ನಮ್ಮನ್ನು ಹಾಸ್ಯ ಮಲ್ದಿನ ಕಾಲ ಹತ್ತು ಬಹುಶಃ ಅದಾಗ ಪಶ್ಚಾತ್ತಾಪ ಪಡೆದು ವಾಜಪೇಯಿ ಕಾರ್ಯಕರ್ತರು ಹುರುಪರ ಸ್ಫೂರ್ತಿ ಬರೋ ಪಾತ್ರೆ ಬಂದಿರ್ತರಿಗೆ ಅಂದೇರ ಹಟೇಗ
ಸೂರಜ್ ನಿಖಲೇಗ ಕಮಲ್ ಕಿಲೇಗ ಬಂತಾರೆ ಅವರು ಭವಿಷ್ಯ ಬಂತೀನಿ ಆನಿ 25 ವರ್ಷ ತುಂಬ ಬಂತಿನ ಭವಿಷ್ಯ ಇನ್ನು ಸನ್ಮಾನ್ಯ ನರೇಂದ್ರ ಮೋದಿ ವರ್ಮ ವರ್ಷ ಪ್ರಧಾನಿ ಆದುಳ್ಳರು ಅಟಲ್ ಬಿಹಾರಿ ವಾಜಪೇಯಿ ಮೂಜಿ ಬಾರಿ ಪ್ರಧಾನಿ ಆದ ಆಜಿ ವರ್ಷ ಆರು ಆಡಳಿತ ಮಾಡ್ತೇವೆ ಆ ಕಡೆ ಏನು ಕನಸು ಕಟ್ಟಿದಾರ ನನಸಾತಿನ ಅಂಚಿನ ನನಸು ಮಲ್ಪುನ ನಮ್ಮ ಮತದಾರ ಬಾಂಧವರು ಕಾರ್ಯಕರ್ತೆ ನಮ್ಮಲ್ಲ ಅಂಚೆ ಮಾತ ವಿನಂತಿ ಮಲ್ಪುನು ಪಾತ್ಯನ ಸಮಯತ್ತು ನನ್ನ ಮತ ಏತ್ಕೋಡಿಗಳ ಪೋಂಡಲ ಮಧ್ಯರಾತ್ರಿ ನಿಂತ್ಕೊಂಡು ಸುರೇಶ್ ಅಣ್ಣ ನೆಗಲಿನ ಹೊರ ಬರ್ತದೆ ಅಂಕಲ ಊರು ಬಳಿ ನಿಕಲ ಭೂ ಸ್ಪರ್ಶ ಮಾಡ್ತದೆ ಅಲ್ಪ ಬರ್ತದೆ ಭೇಟಿ ಮತ್ತು ಪೋಲೆ ಬಂದು ಕಾರ್ಯಕರ್ತರು ಬೇಡ ನುಗ್ಗುವೆ ಬಹುಶಃ ಸುರೇಶ್ ಅಣ್ಣಗಳ ಒತ್ತಡ ಉಂಟು ಅಂಚಿದ ಕೆಲವು ಫೀಲ್ಡ್ ಮಲ್ಪನ ಯಾಕಂದ್ರೆ ಅರ್ಧರು ಉಂಟಾ ಬರ್ತಾ ಏರ ತಪ್ಪೇನೇರ ಬಂದು ಇತ್ತೆ ಕಿಡಾಡ್ನಕ್ಕೆ 5 ಜನ ಮಾತ್ರ ಪಾರೆ ಅವಕಾಶ ಕೊಡ್ತಾರೆ ಅದಕ್ಕೆ ಅದು ಈ ಸಂದರ್ಭಗಳು ಭಾರತೀಯ ಜನತಾ ಪಾರ್ಟಿದ ಕಮಲದ ಚಿಹ್ನೆಗೆ ಸನ್ಮಾನ್ಯ ಗುರ್ಮೆ ಸುರೇಶ್ ಶೆಟ್ಟರಿಗೆ ಅಮೂಲ್ಯ ಮತ ಕೊಟ್ಟು ಮನೆಗಳಲ್ಲಿ ಕಮಲದ ಹೂವನ್ನು ಅರಳಿಸಬೇಕು ಎಂದು ವಿನಂತಿ ಮಾಡ್ತದೆ ಪ್ರಚಂಡ ಬಹುಮತ ಕೂಡಾರ ನಮ್ಮ ವಿಜಯ ಹೊಸ ಒಂದೇ ಕಟ್ಟೆಡೆ ವಾಜಪೇಯಿ ಕಟ್ಟೆಡೆ ಮಲ್ಪಂಚಿನ ಒಂದು ಅವಕಾಶ ಯೋಗ ಭಾಗ್ಯ ಮಾತ ನಂಗೆ ಸಿಕ್ಕದು ಸುರೇಶ ಮೇರೆಗೆ ಶುಭಾರೈಕೆ ಮಲ್ತದೆ ಪಾತ್ರೆ ಅವಕಾಶ ಮಲ್ಕೊಡ್ಬೇಕು ಒಂದೇ ಸಾದು ಎನ್ನ ಶಾಸಕತ್ವದಿಲ್ಲ ಎಂಕ್ ಮೂಜಿ ಬಾರಿ ಶಾಸಕ ಆದ ಎಂಕ್ ಜನಸೇವೆ ಮಲ್ಪರೆ ಅವಕಾಶ ಕೊಡ್ತಾರೆ ಈ ಸಂದರ್ಭಗಳು ನಿಮಗೆ ಮಾತ ಎಂಟು ಸಹಕಾರ ಕೊಡ್ತೀರಾ ಮತದಾರ ಬಾಂಧವರಿಗೆ ಕಾರ್ಯಕರ್ತರಿಗೆ ಊರದ ಕಡೆಗೆ ಪರ ಊರದ ಕಡೆಗೆ ನಮ್ಮ ಅಧಿಕಾರಿ ಮಿತ್ರರನ್ನ ಕಡೆಗೆ ಮಾಧ್ಯಮ ಸ್ನೇಹಿತರ ಮಾತುಗಳೆಲ್ಲ ಉಡಲ್ದಿನ ಸೊಲ್ಮೆ ಸಂದ ಒಂದು ಸುರೇಶ್ ಗೆಂದಾದೇ ವಿಜಯೋತ್ಸವ ಕೂಡ ನಮ್ಮ ಬರ್ಪಿನ ಕಾವಡು ಬಂದು ನಿಮಗೆ ಶುಭಾರೈಕೆ ಮತ್ತು ಅದು ಪಾತ್ರ ಜೈ ಲೇಖನಕ್ಕೆ ವಂದನೆ. ಈಗ ನಾವು ಕಾಪು ಕ್ಷೇತ್ರದ ಮತದಾರರನ್ನು ಮಾತಾಡಿಸಿಕೊಂಡು ಬರೋಣ. ಈಗ ನಮ್ಮ ಜೊತೆ ಗೋಪಾಲ್ ಶೆಟ್ಟಿ ಅವರಿದ್ದಾರೆ. ಅವರು ನಮ್ಮ ಕಾಪು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಸುರೇಶ್ ಶೆಟ್ಟಿ ಗುರ್ಮಿ ಅವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತು. ನಮಸ್ಕಾರ. ಕಾಪು ವಿಧಾನಸಭಾದ ಲೋಕಪ್ರಿಯ ಕ್ಯಾಂಡಿಡೇಟ್ ಗುರುಮಯ ಸುರೇಶ್ ಶೆಟ್ಟರಿಗೆ ಮಸ್ತ್ ಶುಭೇಚ್ಛಾ. ಆರು ಬಾರಿ ಮಲ್ಲ ಮಾರ್ಜಿಂಡ್ ಗೆಂದು ಬರ್ಪೇರು ಸುರೂರು ದಿಂಚಿ ಲಾಲಾಜಿ ಮೆಂಡನ್ನ ಸಪೋರ್ಟ್ ಉಂಡು, ಕಾರ್ಯಕರ್ತನಗಳನ್ನ ಉತ್ಸಾಹ, ಮತದಾರನಗಳನ್ನ ಸಪೋರ್ಟ್ ಉಂಡ ಬಾರಿ ಮಲ್ಲ ಲೀಡ್ ಆರು ಗೆಂದು ಬರ್ಪೇರು. ಪೂರ ಮಾತ ಬೇತ ಕೊಡಿಡ್ಲ ಅಂತ ತಿರುಗಿ ಮಸ್ತ್ 10 ದಿನ ಮಾತ ಕೊಡಿಡ್ಲ ಭಾರತೀಯ ಜನತಾ ಪಾರ್ಟಿದ ಕ್ಯಾಂಡಿಡೇಟ್ನಗಲ್ನ ಸಪೋರ್ಟ್ ವೋಟರ್ನಗಳನ್ನ ಫುಲ್ ಕಾನ್ಫಿಡೆನ್ಸ್ ದ ಲೆವೆಲ್ ಮಸ್ತ್ ಮಿತ್ತುಂಡು. ಡೆಫಿನೆಟ್ಲಿ ಕೂಡ ಅವರ ಕರ್ನಾಟಕಗಳು ಭಾರತೀಯ ಜನತಾ ಪಾರ್ಟಿದ ಸರ್ಕಾರ ಸ್ಥಾಪಿತ ಮಾಡ್ತದೆ. ನರೇಂದ್ರ ಮೋದಿಜಿನ ಕೈ 2024 ಎಲೆಕ್ಷನ್ ನನ್ನ ಗಟ್ಟಿ ಮಲ್ಪನಂಚಿನ ಒಂಜಿ ಅಭಿಪ್ರಾಯ ಕರ್ನಾಟಕದ ಮಾತ ವೋಟರ್ನಗಲ ಮನಸ್ಸು ತೋಜುಂಡು. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಎನ್ನ ಪುದಾರ್ ಗೋವಿಂದ್ ಶೆಟ್ಟಿ ಬಂದು ಏನು ಪಾಂಗಾಳ ಹರಿಯಾಡಿದ ಎಂಕುಲು ಬೊಂಬಾಡಿ ಬಿಸ್ನೆಸ್ ಮಲ್ತೊಂದಿಲ್ಲ. ಸುರೇಶ್ ಅಣ್ಣೆ ಭಾರಿ ಎಡ್ಡೆ ಕ್ಯಾಂಡಿಡೇಟ್, ಸಮಾಜ ಸೇವೆಗೆ ಎಡ್ಡೆ ಕೆಲಸ ಮಲ್ತನ ಪಕ್ಕ ಹಿಂದುತ್ವದ ಎಂಕಲಿ ನಂಬಿಕೆ ಜಾಸ್ತಿ. ಅವಿಡನ್ಸ್ಕೋಸ್ಕರ ಎಂಕುಲು BJPದ ಸಪೋರ್ಟರ್ ಆದಪ್ಪ ಯಾಪಲ ಅಂಚಾದ ಪರ ಸುರೇಶ್ ಅಣ್ಣ ಎಡ್ಡೆ ಗೆಂದೋಡೊಂದು ಎಂಕುಲು ಮಲ್ತು ಪಣೊಂದಿಲ್ಲ ಅಂಚನೆ ಎಂಕಲ CM ಮಹಾರಾಷ್ಟ್ರದ CM ಇಡೇ ಬರೋದಿಲ್ಲ. ಅದಕ್ಕೋಸ್ಕರ ಎಂಕುಲು ಏಕನಾಥ್ ಸಿಂಧೆಗೆ ತಿಕ್ಕರೆಂದು ಇಡೇ ಬೋಯ್ದ. ಈಗ ನಮ್ಮ ಜೊತೆ ಲಾಲಾಜಿ ಮೆಂಡನ್ ಇದ್ದಾರೆ. ಕಾಪು ವಿಧಾನಸಭಾ ಕ್ಷೇತ್ರದ ಮತದಾನದ ಬೆಳವಣಿಗೆ ಬಗ್ಗೆ ಒಂದೆರಡು ಮಾತು. ಆತ್ಮೀಯ ಬಂಧುಗಳೇ, ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಿಕೊಂಡು ನಾವು ಮೇ 10ಕ್ಕೆ 2023 ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯಲ್ಲಿದ್ದಾರೆ. ನಮ್ಮ 16ನೇ ವಿಧಾನಮಂಡಲಕ್ಕೆ ಆಯ್ಕೆಯಾಗುವಂಥ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿ ಅವರು ಭಾರತೀಯ ಜನತಾ ಪಾರ್ಟಿಯ ಕಮಲದ ಹೂವಿನ ಜಿಲ್ಲೆಯಲ್ಲಿ ತಾವೇರಿ ಜಿಲ್ಲೆಯಲ್ಲಿ ಸ್ಪರ್ಧಾಳಾಗಿ ಈಗಾಗಲೇ ಕ್ಷೇತ್ರಾದ್ಯಂತ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಮನೆ ಭೇಟಿ ಮಾಡಿಕೊಂಡು ಮತಗಟ್ಟೆಯಲ್ಲಿ ಬೂತ್ ಮಟ್ಟದಲ್ಲಿ ಕೂಡ ಎಲ್ಲ ಕಾರ್ಯಕರ್ತರ ಮತದಾರರ ಒಲವು ಗಳಿಸಿಕೊಂಡು ಇವತ್ತು ಮುನ್ನಡೆಯಲ್ಲಿದ್ದಾರೆ. ನಾವು ಕಳೆದ ಬಾರಿ ಗೆದ್ದಂಥ ಕಾಪು ವಿಧಾನಸಭಾ ಕ್ಷೇತ್ರ ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರ ಕೂಡ ಮತ್ತೊಮ್ಮೆ ನಾವು ಮರಳಿ ಗೆದ್ದು ಈ ಕ್ಷೇತ್ರ ಜನತೆಗೆ ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಅವಕಾಶ ಮಾಡಿಕೊಟ್ಟು ಅವರ ಮೂಲಕ ಇವತ್ತು ನಮ್ಮ ಸಮಾಜದಲ್ಲಿ ಕ್ಷೇತ್ರದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸ ಕಾರ್ಯವಾಗಿದೆ. ಕಳೆದ ಬಾರಿ ನಾನು ಮಾಡಿದಂಥ ಸುಮಾರು 10,000 ಕೋಟಿಯ ಅಭಿವೃದ್ಧಿ ಕಾಮಗಾರಿ ಇವತ್ತು ಒಳ್ಳೆಯ ಜನಾಭಿಪ್ರಾಯ ಮತ್ತು ಮತದಾರರಿಗೆ ಕೂಡ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿ ಅವರ ಮೂಲಕ ನಾವು ಹಲವಾರು ಕಾಮಗಾರಿ ಇನ್ನೂ ಕೂಡ ಕೆಲವು ಉದ್ಘಾಟನೆ ಹಂತದಲ್ಲಿದೆ. ಅಂಥ ಕಾಮಗಾರಿಯನ್ನು ಅವರು ಭರವಸೆ ಕೊಟ್ಟಿದ್ದಾರೆ. ಮತ್ತು ನಾವು ಏನು ಹಿಂದೆ ಕೆಲವು ಆಶ್ವಾಸನೆ ಕೊಟ್ಟ ಕೆಲವು ಕಾಮಗಾರಿ ಚುನಾವಣಾ ನೀತಿ ಸಂಹಿತೆ ಬೇರೆ ಬೇರೆ ಕಾರಣದಿಂದ ಉದ್ಘಾಟನೆ ಆಗುವಂಥ ಹಂತದಲ್ಲಿದೆ ಮತ್ತು ಕಾಮಗಾರಿ ಕೂಡ ಪೂರ್ಣ ಹಂತದಲ್ಲಿದೆ. ನಾವೆಲ್ಲ ಏನು ಭರವಸೆ ಕೊಟ್ಟಿದ್ದೇವೆ ಅಂಥ ಕಾಮಗಾರಿಯನ್ನು ಅವರು ಮುಂದುವರಿಸಿದಂತಹ ಒಂದು ಉದ್ದೇಶವನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಖಂಡಿತವಾಗಿ ಅದಕ್ಕೆ ದೇವರು ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಖಂಡಿತವಾಗಿ ಇದ್ದೇ ಗೆಲ್ತಾರೆ. ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿ ಅವರು ಇವತ್ತು ಕಾಪು ಕ್ಷೇತ್ರಾದ್ಯಂತ ಎಲ್ಲ ಜನಮಾನಸದಲ್ಲಿ ಒಬ್ಬ
ಪ್ರಬುದ್ಧ ಸಮಾಜ ಸೇವಕರಾಗಿ ಮತ್ತು ಎಲ್ಲ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಜನಸಾಮಾನ್ಯರ ಜೊತೆ ಕೂಡ ಬೆರೆತು ಬಾಳುವಂಥ ಮತ್ತು ಅವರ ಒಂದು ಕಾರ್ಯಶೈಲಿ ಕೂಡ ಆಗಿ ಇವತ್ತು ಸಾಕಷ್ಟು ಬಡ ಕುಟುಂಬಕ್ಕೆ ಅದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇರ್ಬೋದು ಅಥವಾ ಯಾರಾದರೂ ಮದುವೆ ಕುಟುಂಬಕ್ಕೆ ಸಹಾಯ ಮಾಡುವಂಥ ಸಂದರ್ಭ ಇರ್ಬೋದು. ಅದರ ಜೊತೆಗೆ ನಮ್ಮ ಕಾಪುವಿನ ಅವರ ಮನೆ ಬಳಿ ಒಂದು ಗೋಶಾಲೆಯನ್ನು ಕೂಡ ನಿರ್ಮಾಣ ಮಾಡಿಕೊಂಡು ಸುಮಾರು 100 ಜಾನುವಾರುಗಳಿಗೆ ಅದಕ್ಕೆ ಒಂದು ಕಾಯಕಲ್ಪ ಕೊಟ್ಟಿದ್ದಾರೆ, ಅದನ್ನು ಪೋಷಣೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಒಂದು ಅದರ ಪುಣ್ಯ ಪ್ರಾಪ್ತಿ ನಮ್ಮ ಇಡೀ ಕಾಪು ಕ್ಷೇತ್ರದಲ್ಲಿ ಜನತೆ ಕೂಡ ಸಿಗ್ತಾ ಇದೆ. ಒಟ್ಟು ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ಅಂದರೆ ಜನತೆಗೆ ಕೂಡ ಒಂದು ಅಭಿಮಾನ. ಯಾಕಂದರೆ ನಮ್ಮ ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ನಾಯಕ, ಜಗತ್ತು ಕೊಂಡಾಡುವ ರೀತಿಯಲ್ಲಿ ಅವರು ಎಲ್ಲ ಕಾರ್ಯಶೈಲಿ ಕಾರ್ಯವೈಖರಿ ಇದೆ, ಒಳ್ಳೊಳ್ಳೆ ಸಾಧನೆ ಮಾಡಿದ್ದಾರೆ. ನಮ್ಮ ಅಯೋಧ್ಯೆ ರಾಮ ಮಂದಿರ 100 ವರ್ಷದಿಂದ ಒಂದು ಮಂದಿರ ಕಟ್ಟದೆ ಉಳಿದಂಥ ಒಂದು ಪ್ರದೇಶವನ್ನು ಇವತ್ತು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಮಾಡಿಕೊಂಡು ಜನತೆಗೆ ಒಂದು ಬಹಳ ನೆಮ್ಮದಿಯ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಕಾಶ್ಮೀರ ಸಮಸ್ಯೆ ಇದೆ, ಅದನ್ನು ಕೂಡ ಬಗೆಹರಿಸಿದ್ದಾರೆ. ನಮ್ಮ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ, ನಮ್ಮ ಗೃಹ ಮಂತ್ರಿಯಾಗಿ ಅಮಿತ್ ಶಾ ಅವರು, ನಮ್ಮ ಇತರ ಎಲ್ಲ ನಾಯಕರು ಕೂಡ ಒಳ್ಳೆಯ ಒಂದು ಮಾರ್ಗದರ್ಶನದಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸ್ತಾ ಇದ್ದಾರೆ. ನಮ್ಮ ಕಾಪು ಕ್ಷೇತ್ರದಲ್ಲಿ ಕೂಡ ಸನ್ಮಾನ್ಯ BS ಯಡಿಯೂರಪ್ಪರ ಕಾಲದಲ್ಲಿ ನಮಗೆ ಒಳ್ಳೆಯ ಅಭಿವೃದ್ಧಿ ಕಾಮಗಾರಿ ಬಂದಿದೆ. ಕಾಪು ಕ್ಷೇತ್ರದಲ್ಲಿ ಸನ್ಮಾನ್ಯ BS ಯಡಿಯೂರಪ್ಪರವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಸೇರಿ ನಮಗೆ 3,000 ಕೋಟಿಯಷ್ಟು ಅನುದಾನ ಕಾಪು ಕ್ಷೇತ್ರಕ್ಕೆ ಬಂದು ಎಲ್ಲ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿ ಕಂಡಿದ್ದೇವೆ. ಅಭಿವೃದ್ಧಿಯೇ ನಮಗೆ ಈಗ ನಮ್ಮ ಒಂದು ಮೂಲ ಮಂತ್ರ ಮತ್ತು ಕ್ಷೇತ್ರ ಜನತೆಗೆ ಕೂಡ ಅದೊಂದು ವರಪ್ರಸಾದವಾಗಿ ಬಂದ ರೀತಿಯ ಕಾರ್ಯಕರ್ತರು ಮತ್ತು ಮತದಾರರು ಸಾರ್ವಜನಿಕರೆಲ್ಲ ಮೆಚ್ಚುಗೆ ಮಾತನ್ನು ಆಡ್ತಾ ಇದ್ದಾರೆ. ಅದು ಓಟಾಗಿ ಪರಿವರ್ತನೆ ಆಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಖಂಡಿತವಾಗಿ ಶ್ರೀರಕ್ಷಾಗಿ ಬರ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸಮರ್ಥ ಅಭ್ಯರ್ಥಿ ನಮ್ಮನ್ನು ಗುರುಮೆ ಸುರೇಶ್ ಶೆಟ್ಟಿ ಅವರು ಇವತ್ತು ಸಾಮಾಜಿಕ ಕ್ಷೇತ್ರ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧಕರಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಒಳ್ಳೆಯ ಜನಬೆಂಬಲ ಇದೆ. ಖಂಡಿತವಾಗಿ ನಾವು ಕಳೆದ ಬಾರಿ ಗೆದ್ದಂಥ 75,893 ಮತ ನಮಗೆ ಬಂದಿತ್ತು. 11,917 ನಮಗೆ ಲೀಡ್ ಕೊಟ್ಟಿದ್ದೀವಿ. ಜನತೆಗೆ ನಾವು ಖಂಡಿತವಾಗಿ ನ್ಯಾಯ ಒದಗಿಸಿದೆ ಅಂತ ಒಂದು ದೃಢ ವಿಶ್ವಾಸ ನಮಗೆ ಕೂಡ ಇದೆ. ಜನತೆ ಅದನ್ನು ಮೆಚ್ಚಿಕೊಂಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ಅವರು ಇಷ್ಟಪಟ್ಟಿದ್ದಾರೆ. ಆ ಇಷ್ಟಪಟ್ಟ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಇವತ್ತು ಗೆದ್ದೇ ಗೆಲ್ತದೆ. ನಮ್ಮ ರಾಷ್ಟ್ರ ರಾಜ್ಯ ನಾಯಕರ ನಮ್ಮ ನಾಯಕತ್ವ ಕೂಡ ಒಳಗೆ ನಮಗೆ ಆದರ್ಶಪ್ರಾಯವಾಗಿ ಇವತ್ತು ಜನರು ಎಲ್ಲ ರೀತಿಯಲ್ಲಿ ಕೊಂಡಾಡುವ ರೀತಿಯಲ್ಲಿ ನಮ್ಮ ನಾಯಕತ್ವ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಮತವಾಗಿ ಪರಿವರ್ತನೆ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಬಾರಿ ಖಂಡಿತವಾಗಿ ನಾವು ಗೆದ್ದೇ ಗೆಲ್ಲಿಸ್ತೇವೆ. ಮತ್ತು ನಮ್ಮ ಈ ಭಾಗದ ಕ್ಷೇತ್ರದಲ್ಲಿ ಕೆಲವಾರು ಸಮಸ್ಯೆಗಳು ಕೂಡ ಇನ್ನೂ ಕೂಡ ಕೆಲವು ಇದೆ. ಅದನ್ನು ಕೂಡ ಈಗಾಗಲೇ ನಾವು ಕಂಡುಕೊಂಡಿದ್ದೇವೆ. ನಮ್ಮ ಪ್ರಣಾಳಿಕೆ ಗಮನಕ್ಕೆ ತಂದಿದ್ದೇವೆ. ಇನ್ನಷ್ಟು ಕಾಮಗಾರಿಗಳನ್ನು ಕೂಡ ತರುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಾಳೆ 10 ತಾರೀಕು ನಡೆಯುವಂಥ ಮೇ 10ರ ಈ ಚುನಾವಣೆಯಲ್ಲಿ ನಾವು ಖಂಡಿತ ಗೆದ್ದು ಬರ್ತೇವೆ. ಗರಿಷ್ಠ ಒಂದು 15,000 ರೂಪಾಯಿ 20,000ವರೆಗೆ ನಮ್ಮ ವಿಜಯದ ಗುರಿ ಇದೆ. ಖಂಡಿತವಾಗಿ ಅದನ್ನು ಕ್ಷೇತ್ರದ ಜನತೆ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಸಂದರ್ಭದಲ್ಲಿ ನಮ್ಮ ಗುರುಮೆ ಸುರೇಶ್ ಶೆಟ್ಟಿ ಅವರಿಗೆ ಪ್ರಚಂಡ ಬಹುಮತದಿಂದ ಭಾರತೀಯ ಜನತಾ ಪಾರ್ಟಿಯ ಕಮಲದ ಚಿಹ್ನೆಗೆ ನಮ್ಮ ಕ್ರಮ ಸಂಖ್ಯೆಯಲ್ಲಿ 1ನೇ ನಂಬರಲ್ಲಿದೆ. 1ನೇ ನಂಬರಲ್ಲಿ ನಾವು ಬ್ಯಾಲೆಟ್ ಪೇಪರಲ್ಲಿದೆ. ಅದೇ ಥರ ನಾವು 1ನೇ ನಂಬರಾಗಿ ನಾವು ಗೆದ್ದು ಬರ್ತೇವೆ ಅಂತ ಕೂಡ ದೃಢ ವಿಶ್ವಾಸ ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತೇವೆ. ವಂದನೆಗಳು. ಈಗ ಈ ಬಾರಿ ನೀವು ವಿನ್ನಿಂಗ್ ಕ್ಯಾಂಡಿಡೇಟ್ ಅಭ್ಯರ್ಥಿ ಬದಲಾವಣೆ ಮಾಡಲಿಕ್ಕೆ ಏನು ಕಾರಣ? ರಾಜ್ಯದಲ್ಲಿ ನಾಯಕತ್ವ ತುಂಬ ಕಡೆ ಈ ಥರ ನಮ್ಮಲ್ಲಿ ಒಂದೇ ಕಡೆ ಅಲ್ಲ, ಇಡೀ ರಾಜ್ಯದಲ್ಲಿ 72 ಜನರಿಗೆ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಆ ಥರ ಆಗಿದೆ. ಪರಿವರ್ತನೆ ಜಗತ್ತಿನ ನಿಯಮ ಅಂತ ಹೇಳ್ತಾರೆ. ಹಾಗೆ ಹೊಸ ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಬೇರೆ ರಾಜ್ಯದಲ್ಲಿ ಕೂಡ ಉತ್ತರ ಪ್ರದೇಶ ಇರ್ಬೋದು ಅಥವಾ ಗುಜರಾತ್ ಇರ್ಬೋದು, ಬೇರೆ ಕಡೆಯ ರಾಜ್ಯದಲ್ಲಿ ಕೂಡ ಸ್ವಲ್ಪ ಮಾದರಿಯಾಗಿ ಅದನ್ನು ಕಂಡುಕೊಂಡಿದ್ದಾರೆ. ನಾನು ಕೂಡ ಕ್ಷೇತ್ರ ಶಾಸಕನಾಗಿ ನಾನು 6 ಬಾರಿ ಸ್ಪರ್ಧೆ ಮಾಡಿದೆ. ನನಗೆ ಕೂಡ ಪಕ್ಷ ಅವಕಾಶ ಕೊಟ್ಟಿದೆ. ಈ ಬಾರಿ ಸನ್ಮಾನ್ಯ ಗುರುಮೆ ಸುರೇಶ್ ಶೆಟ್ಟಿಗೆ ಅವಕಾಶ ಕೊಟ್ಟಿದ್ದಾರೆ. ಅದೆಲ್ಲ ಒಟ್ಟಾಗಿ ಸಂತೋಷದಿಂದ ನಾವು ಕೆಲಸ ಕಾರ್ಯ ಮಾಡ್ತಾಯಿದ್ವಿ. ಯಾರು ಕೂಡ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದಂಥ ಕೆಲವು ಪ್ರದೇಶಗಳಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಘೋಷಣೆ ಆದ ಕೂಡಲೇ ಎಲ್ಲರೂ ಒಮ್ಮತದಿಂದ ಕೆಲಸ ಕಾರ್ಯ ಮಾಡ್ತಾಯಿದ್ದೇವೆ. ಯಾರಲ್ಲಿ ಕೂಡ ಭೇದ ಭಾವ ಇಲ್ಲ, ವ್ಯತ್ಯಾಸ ಇಲ್ಲ. ಖಂಡಿತವಾಗಿ BJP ಸಣ್ಣ ಪುಟ್ಟ ವಿಷಯವನ್ನು ಕೆಲವು ಮಾಧ್ಯಮಗಳು ದೊಡ್ಡ ಮಾಡ್ತಿರ್ಬೋದು, ಆದರೆ ನಮ್ಮಲ್ಲಿ ಯಾವುದೇ ಅಂಥ ತೊಂದರೆ ಇಲ್ಲ. ನಾವು ಖಂಡಿತವಾಗಿ BJP ಪ್ರಾಮಾಣಿಕವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೇವೆ. ನಿಗದಿಯಾದ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು ಅಂತ ಅನಿಸ್ತು. ಅಂಥದ್ದು ಏನು ಬರಲಿಲ್ಲ. ಅವರು ದಿವಸ ಮನೆಗೆ ಬಂದಿದ್ದು. ಅದಕ್ಕೆ ಬಂದಾಗೆ ನಾನು ಹೇಳಿದೆ, ನಾನು ಭಾರತೀಯ ಜನತಾ ಪಾರ್ಟಿಯನ್ನು ಭಾಳ ಕಷ್ಟಪಟ್ಟು ನಾನು ಬೆಳೆಸಿದಂಥ ನಾನು ಹಲವಾರು ಜನರೊಟ್ಟಿಗೆ ನಾನು ಒಬ್ಬ. ನಮ್ಮಲ್ಲಿ ನಾನು ನಿಲ್ಲುವ ಮತ್ತು 1989ರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬರೀ 2,500 ಓಟ್ಗಿಂತ ಒಳಗಿನ ಓಟಿತ್ತು.
ಅಷ್ಟೇ ಓಟ್ ಇದ್ದಂಥ ಸಂದರ್ಭದಲ್ಲಿ ಕೂಡ ನಾವು ಕಷ್ಟಪಟ್ಟು ಬೆಳೆಸಿದಂಥ ಪಾರ್ಟಿ, ನಮ್ಮ ಒಂದು ಧ್ಯೇಯ ಉದ್ದೇಶದಲ್ಲಿ ನಾವೇ ಕಟ್ಟಿದ ಪಾರ್ಟಿ ಅಂತ ನಾವು ಬೆಳೆಸಬೇಕು. ಅದನ್ನು ಮುಗಿಸಲಿಕ್ಕೆ ಯಾರು ಕೂಡ ನೋಡುವುದಿಲ್ಲ. ಹಾಗಾಗಿ ಬೆಳೆಸಲಿಕ್ಕೆ ಬಂದವರು ಪಾರ್ಟಿಯನ್ನು ಬೆಳೆಸ್ತೇವೆ. ಹಾಗಾಗಿ ಯಾವುದೇ ಗೊಂದಲ ಇಲ್ಲ. ಖಂಡಿತವಾಗಿ ನಾವು ಒಳ್ಳೆಯ ಸಂತೋಷದಿಂದ ಶೆಟ್ಟಿಯವರಿಗೆ ಕೆಲಸ ಮಾಡ್ತಾ ಇದ್ದೇವೆ. ನಾನು ಗೀತಾಂಜಲಿ ಸುವರ್ಣ. ನಾಳ್ದು ಮೇ 10ನೇ ತಾರೀಕಿಗೆ ನಡೆಯುವಂತಹ ಚುನಾವಣೆಯಲ್ಲಿ ನಮ್ಮ BJP ಅಭ್ಯರ್ಥಿ ಗುರುಮೆ ಸುರೇಶ್ ಶೆಟ್ಟಿ ಅವರ ಬಗ್ಗೆ ನಾವು ಏನು ಹೇಳಬೇಕಂತಿಲ್ಲ. ಇಡೀ ಕಾಪು ಕ್ಷೇತ್ರದ ಜನತೆಗೆ 10 ವರ್ಷದಲ್ಲಿ ಅವರು ಮಾಡಿದಂತಹ ಜನಸೇವೆಯ ಬಗ್ಗೆ ಗೊತ್ತು. ಒಂದು ಬಡ ಹೆಣ್ಮಗಳಿಗೆ ಮದುವೆ ಆಗ್ತಿದ್ದಾದರೆ, ಒಂದು ಬಡ ಆರೋಗ್ಯ ಇಲ್ಲದವನು ಏನಾದರೂ ಆಸ್ಪತ್ರೆ ಖರ್ಚಿಗೆ, ಹಾಗೆ ಕ್ರಿಕೆಟ್ ಆಗಿರ್ಬೋದು, ಸಾಂಸ್ಕೃತಿಕ ಆಗ್ಬೋದು, ದೈವಸ್ಥಾನಗಳಿಗೆ ಕೈ ಎತ್ತಿ ಕೊಟ್ಟಂತಹ ದೇವತಾ ಮನುಷ್ಯ ಸುರೇಶ್ ಶೆಟ್ಟಿ ಗುರ್ಮೆ ಅವರು. ಅವ್ರ ಬಗ್ಗೆ ನಾನು ಹೇಳುವುದಕ್ಕಿಂತ ಜನರೇ ಮಾತಾಡ್ತಾ ಇದ್ದಾರೆ. ನಾಳ್ದು ಮೇ 10ರಂದು ನಡೆಯುವಂತಹ ಚುನಾವಣೆಯಲ್ಲಿ ಅವರನ್ನು ಬಹುಮತದಿಂದ ಗೆಲ್ಲಿಸಿಕೊಡ್ಬೇಕು ಅಂತ ನಾನು ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರಿ ಏನಪ್ಪದಾರು ಎನ್ನ ಬುಧ ವಿಶ್ವನಾಥ್ ಶೆಟ್ಟಿ ಬಂದದ್ದು ಏನಿಡಿ ಕಾಪು ಇದೆಲ್ಲ ಬರಂದುಪ್ಪೆ ಸುರೇಶ್ ಶೆಟ್ಟಿ ಎಂಕ್ಲಲ್ಲಿ ಮಸ್ ವರ್ಷೊಂಜಿ ಗುರ್ತೊಂಡು ಒಂಜಿ ಕೊಡುಗೈ ದಾನಿ ಎಂಕ್ಲನ ಮಟ್ಟಾಡು ತೂಯಿನ ಮಟ್ಟಾಡು ಬೊಕ್ಕ ಪುಲ್ಲಾಣ ಒಂಜಿ ಕ್ರಿಕೆಟ್ದ ಮ್ಯಾಚ್ ಆಪುಂಡ ಅಡೆಗೆ ಏರ್ನೆಲ್ಲ ಹೆಲ್ಪ್ ಬೋರ್ಡ ಅರಡ ಪೋಂಡ ಯಾಪಲ ಇಜ್ಜಿ ಬಣ್ಣ ಪೂಜಾರಿ ನಿಮ್ಮದು ಮತ್ತು ಎಂಕ್ಲನ ಅನುಭವ ಅಂಚಸ್ತು ಎಡ್ಡೆ ಕ್ಯಾಂಡಿಡೇಟ್ ಕಾಪುದ ಅರೆ ಮಾತೆರೆ ಅದಕ್ಕೆ ಉಂದುಜ್ಜಿ ಏನ ಎಡ್ಡೆ ಕಲ್ಚರ್ ಎರಡ ಉಂಡು ಮತ್ತು ಸಾಂಸ್ಕೃತಿಕ ನೆಟ್ಟು ಪೂರ ಬಾರಿ ಒಂಜಿ ನೆಟ್ಟುಲ್ಲೇರು ಪೂರ ಮಾತೆರನ್ನು ಒಟ್ಟು ಮಲ್ತೊಂದು ಪೋಪಿನ ಒಂಜಿ ಒಂಜಿ ಉಂಡು ಅಡ್ಜಸ್ಟ್ ಅದು ಮುಲ್ತೊಂಜಿ ಎಡ್ಡೆ ಕ್ಯಾಂಡಿಡೇಟ್ ಮಾಡೋದು ಬಣ್ಣವೆ ಕಾಪುದ ಮೊದಲ ಕತ್ತೆಯನ್ನು ತಂದು ನಿಲ್ಲಿಸಿಲ್ಲ. ಇಲ್ಲಿ ಗುರುಮೆ ಸುರೇಶ್ ಶೆಟ್ಟಿ ಅವರು ಈ ಮಣ್ಣಿನ ಮಗ, ಬಡವರ ಕಾಳಜಿ ಇರುವಂತಹ ಹೃದಯವಂತ ಜನ ಗುರುಮೆ ಸುರೇಶ್ ಶೆಟ್ಟಿಯವರು. ಹಾಗಾಗಿ ಇದು ಕಾಪು ಕ್ಷೇತ್ರದ ಎಲ್ಲ ಮತದಾರರು ಗುರುಮೆ ಸುರೇಶ್ ಶೆಟ್ಟಿಯವರನ್ನು ಗೆಲ್ಲಿಸಿಕೊಡ್ತಾರೆ ಅಂತ ಹೇಳುವ ಭರವಸೆ ಇದೆ. ಗೆಲ್ಲಿಸಿ ಸಿದ್ಧ ಅಂತ ಹೇಳುವ ಮೂಲ ಮಂತ್ರದೊಂದಿಗೆ ನಾವು ಇಡೀ ಮಹಿಳಾ ಮೋರ್ಚಾ ತಂಡ ಕಾಪು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೆ. BJPಯೇ ಭರವಸೆ. ಧನ್ಯವಾದ.